ಸತ್ಯದೊಡನೆ ಅವರಿಗೆ ಯಾವ ಸಂಬಂಧವೂ ಇಲ್ಲ. ಕೇವಲ ಪುಸ್ತಕಗಳೊಂದಿಗೆ ಅವರ ಸಂಬಂಧ. ತಾವು ಸ್ವಂತ ದಾರಿ ನಡೆಯುವುದನ್ನು ಅರಿಯರು. ಪರರಿಗೆ ದಾರಿ ತೋರುವುದನ್ನು ಮಾತ್ರ ಬಲ್ಲರು. ಅವರಿಗೆ ಇರುವಿಕೆಯ ಗೊಡವೆ ಬೇಡ. ಸ್ಮರಣೆಯಂತೂ ಅವರ ಹಿಡಿತದಲ್ಲಿಯೇ ಇಲ್ಲ. ಅರ್ಥಾತ್ ಸಹನಶೀಲತೆಯನ್ನು ತೋರುವುದು ಅವರ ಸ್ವಂತ ಆಚರಣೆಗೆ ವಿರುದ್ಧವಾಗಿದೆ. ಸೇವೆ ಮಾಡಿಸಿಕೊಳ್ಳುವುದು ತಮ್ಮ ಅಧಿಕಾರವೆಂದು ತಿಳಿಯುವರು. ಆದರೆ ಸೇವೆ ಮಾಡುವುದು ಮಾತ್ರ ಅವರ ವಿಚಾರದಲ್ಲಿ ಮಹತ್ವಹೀನವಾಗಿದೆ. ಜ್ಞಾನಕ್ಕೂ ಈ ಮಾತುಗಳಿಗೂ ಯಾವ ಸಂಬಂಧವೂ ಇಲ್ಲವೆಂಬಂತಿದೆ. ಜ್ಞಾನವೆಂಬುದು ಚಂಚಲ ವ್ಯಕ್ತಿಗಳಿಗೆ ಒಂದು ಪುಸ್ತಕೀಯ ತರಂಗವಿದ್ದಂತೆ. ಈ ತರಂಗದ ಪ್ರವಾಹವನ್ನು ಜನತೆಯ ಕಡೆಗೆ ತಿರುಗಿಸುವುದಷ್ಟೇ ಅವರ ಕೆಲಸ. ಆಯಿತು, ಇದೇ ಅವರ ದೊಡ್ಡಸ್ತಿಕೆ. ಜ್ಞಾನದ ದಶೆಯನ್ನು ಹೇಗೆ ಉಂಟು ಮಾಡಬೇಕು, ಗ್ರಂಥಿಗಳ ರಹಸ್ಯವನ್ನು ಹೇಗೆ ಅರಿತುಕೊಳ್ಳಬೇಕು, ಲಯಾವಸ್ಥೆಯನ್ನು ಹೇಗೆ ಪಡೆಯಬೇಕು, ಜ್ಯೋತಿರ್ಮಯ ದಶೆಗಳ ಹೇಗೆ ಪ್ರಾಪ್ತವಾಗಬಲ್ಲವು, ಅಲ್ಲಿಯ ಜ್ಞಾನವು ಹೇಗೆ ದೊರೆಯಬಲ್ಲದು ಎಂಬುದರ ವಿಚಾರವೇ ಅವರಿಗಿಲ್ಲ. ಇವುಗಳ ಸಾಧನಗಳು ಅವರಿಗೆ ಗೊತ್ತಿಲ್ಲ. ಯಾರನ್ನಾದರೂ ಕೇಳಿ ಅಭ್ಯಾಸ ಮಾಡುವ ಇಚ್ಛೆಯೂ ಅವರಿಗಿರುವುದಿಲ್ಲ. ಏಕೆಂದರೂ ಅನ್ಯರು ತಮ್ಮವರಂತೆ ದೊರೆಯುವಾಗ ಯಾರನ್ನು ಕೇಳಬೇಕು? ಅಂದ್ರೆ ಜ್ಞಾನನ ಸರಿಯಾದಂಥ ದೃಷ್ಟಿನಲ್ಲಿ ನೋಡಲಿಲ್ಲ ಅಂತಂದ್ರೆ ಬರೀ ಪುಸ್ತಕೀಯ ಜ್ಞಾನವಾಗಿ ಬುದ್ಧಿ ಮಟ್ಟದಲ್ಲಿ ಮಾತ್ರ ಅದು ಉಳ್ಕೊಳ್ಳುತ್ತೆ. ಅದು ನಮ್ಮ ಹೃದಯದ ಮಟ್ಟವನ್ನು ಮುಟ್ಟಲ್ಲ, ನಮ್ಮನ್ನ ಪರಿವರ್ತನೆ ಮಾಡಲ್ಲ, ನಮಗೆ ಚಕ್ರಗಳ ರಹಸ್ಯವನ್ನು ತಿಳಿಸ್ಕೊಡಲ್ಲ, ನಮಗೆ ಅನುಭವವನ್ನು ತಡ್ಕೊಳ್ಳಲ್ಲ. ಅನುಭವದಿಂದ ಬರ್ತಕ್ಕಂಥ ನಮ್ಮ ಆ, ಪ್ರಭುತ್ವ ಏನಿದೆ, ಬೇರೆ ಬೇರೆ ಚಕ್ರಗಳು, ಅದು ಯಾವುದೂ ಕೂಡ ನಮಗೆ ಗ್ರಹಿಕೆ ಆಗಲ್ಲ. ಇದು ಯಾವುದೂ ಆಗದರೆ ಕೇವಲ ಪುಸ್ತಕೀಯ ಜ್ಞಾನನ ನೋಡ್ಕೊಂಡು ಹೇಳಿದ್ರೆ ಏನ್ ಪ್ರಯೋಜನ? ಈಗ ಫಾರ್ ಎಕ್ಸಾಂಪಲ್ ಇದೇ ಒಂದು ಉದಾಹರಣೆ ತಗೊಳ್ರಿ. ಯಾರು ಈಗೆಲ್ಲ ಗೊತ್ತಲ್ಲ, ತುಂಬಾ ಜನ ಹೆಂಗಸರು, ಹೆಣ್ಮಕ್ಳು 25 ವರ್ಷ ಆದ್ರೂ ಅಡಿಗೆ ಮನೆನೇ ಎಂಟರ್ ಆಗಿರಲ್ಲ. ಕರೆಕ್ಟಾ? ಇದು ನೀವು ಸಿನಿಮಾ ನೋಡಿ ಕಲ್ತ್ಕೋಬೇಕಂತಂದ್ರೆ ನಿಮಗೆ ವಸಂತ ಗೀತ ಅಂತ ಒಂದು ಸಿನಿಮಾ ಇದೆ ರಾಜ್ಕುಮಾರ್ದು. ನೋಡಿದ್ದೀರಾ ಯಾರಾದ್ರು? ನೋಡಿದಿರಲ್ವಾ? ಹೌದು 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 ಬ್ರದರ್. ಹೌದು, ಉಪ್ಪು ಉಪ್ಪು ಹುಳಿ ಖಾರ ಏನು ಗೊತ್ತಿಲ್ಲ. ಹೌದು. ಸೊ ಅವಳು ತುಂಬಾ ಏನದು ಶ್ರೀಮಂತ ಕುಟುಂಬದಿಂದ ಬಂದಿರ್ತಾಳೆ. ಅವಳಿಗೆ ಒಂದ್ಸತಿನೂ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ. ಸರಿನಾ? ತಮಾಷೆಯಾಗಿ ತೋರಿಸಿದ್ದಾರೆ. ಅವನು ಬಂದು ತಿಂತಾನೆ, ಏನು ತಿನ್ಲಿಕ್ಕೆ ಆಗಲ್ಲ, ಏನು ಹೇಳಲಿಕ್ಕೆ ಆಗಲ್ಲ. ಆಯ್ತಾ? ಅಂದ್ರೆ ನೋಡ್ರಿ, ಅವಳು ಏನ್ ಮಾಡಿರ್ತಾಳೆ, ಪುಸ್ತಕದಲ್ಲಿ ಅಡಿಗೆನ ಹೇಗ್ ಮಾಡ್ಬೇಕು ಅಂತ ನೋಡ್ಕೊಂಡು ಅಡಿಗೆ ಮಾಡಿರ್ತಾಳೆ. ಅಡಿಗೆ ಮಾಡಿದರ ಅನುಭವ ಇರಲ್ಲ. ಪುಸ್ತಕದ ಜ್ಞಾನವನ್ನು ನಂಬ್ಕೊಂಡು ನಾವು ಬೇರೆಯವ್ರಿಗೆ ಹೇಳ್ಕೊಡಕ್ ಹೋಯ್ತು ಅಂತಂದ್ರೆ ನಮ್ದು ಇದೇ ದಶೆ ಇರುತ್ತೆ. ಒಂದೇ ಒಂದು ಕುರುಹು ಕೊಡ್ತೀನಿ. ಯಾವಾಗ ಆ ಜ್ಞಾನ ಅನ್ನೋದು ಪಕ್ವವಾಗಿದೆ ಅಂತ ನಮ್ಗೆ ಗೊತ್ತಾಗತ್ತೆ ಅಂತಂದ್ರೆ, ಯಾರಿಗೆ ಆ ಜ್ಞಾನ ಮನದಟ್ಟಾಗಿರುತ್ತೆ, ಅನುಭವ ಲೇಪಿತವಾಗಿರುತ್ತೆ, ಆ ಜ್ಞಾನ ಅವರ ಮನಸ್ಸಿನ ಸ್ತರದಿಂದ ಹಿಂದೆ ಸರಿದಿರುತ್ತೆ. ಇದನ್ನ ನೋಡ್ಬೇಕು ನೀವು. ಯಾರು ಪುಸ್ತಕದಲ್ಲಿ ಓದಿರ್ತಾರೆ, ಜೊತೆಯಾಗಿ ತಕ್ಕ ಮಟ್ಟಿಗೆ ಅದ್ರ ಬಗ್ಗೆ ಅನುಭವ ಪಡ್ಕೊಂಡಿದ್ದಾಗ ಏನಾಗತ್ತೆ, ಅನುಭವ ಬಂದ್ಮೇಲೆ ಆ ಜ್ಞಾನ ಮನಸ್ಸಿನ ಮೇಲ್ಪದರದಲ್ಲಿರಲ್ಲ, ಅದು ಹಿಂದೆ ಸರಿಯುತ್ತೆ. ಬೇಕಾದಾಗ ಅಷ್ಟೇ ಪ್ರಕಟ ಆಗತ್ತೆ, ಬೇಡದಿರೋ ಸಮಯದಲ್ಲಿ ತಲುಪಾಡುತ್ತಾ ಹಿಂದ್ಗಡೆ ಇರುತ್ತೆ. ನೋಡ್ರಿ, ಸೈಕಲ್ ಕಲಿಬೇಕಾದ್ರೆ ನಾವು ಪದೇ ಪದೇ ಸೈಕಲ್ನ ಓಡಿಸ್ತಾ ಇರ್ತೀವಿ, ಕಲಿತಾ ಇದೀವಲ್ವಾ? ಅದೇ ಸೈಕಲ್ ಎಲ್ಲ ಕಲ್ತಾಗಿ ನಂಗೆ ಸೈಕಲ್ ಚೆನ್ನಾಗಿ ಬರುತ್ತೆ ಅಂತ ಧೈರ್ಯ ಮತ್ತು ಆತ್ಮವಿಶ್ವಾಸ ಬಂದ ಮೇಲೆ ನಾವು ಪದೇ ಪದೇ ಸೈಕಲ್ ತೆಗೆದು ಹೊಡೆಯಕ್ಕೆ ನೋಡ್ತೀವಾ? ಇಲ್ಲ ಅಲ್ವಾ? ಯಾವಾಗ ಸೈಕಲಿಂದ ಕೆಲಸ ತಗೋಬೇಕೋ ಅವಾಗ ಮಾತ್ರ ಸೈಕಲ್ ತೆಗಿತೀವಿ, ಸೈಕಲಿಂದ ಕೆಲಸ ತಗೊಳ್ತೀವಿ, ಉಳಿದ ಟೈಮ್ನಲ್ಲಿ ಒಂದು ಕಡೆ ಇಟ್ಟಿರ್ತೀವಿ. ಕರೆಕ್ಟಾ? ಇದು ಅದೇ ತರನೇ. ಜ್ಞಾನ ಯಾರಿಗೆ ಅನುಭವ ಲೇಪಿತವಾಗಿ ಅವ್ರಿಗೆ ಮನದಟ್ಟಾಗಿರುತ್ತೆ ಜ್ಞಾನ, ಅವ್ರು ಯಾರು ಕೂಡ ಜ್ಞಾನದ ಬಗ್ಗೆ ತುಂಬಾ ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಯಾವ ಒಂದು ಸ್ತರದಲ್ಲಿ ಅದ್ರ ಬಗ್ಗೆ ವಿಚಾರಗಳನ್ನ ಹೇಳಬೇಕು, ಅದನ್ನ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಅಂತಿರುತ್ತೋ ಆ ಸಮಯದಲ್ಲಿ ಮಾತ್ರ ಸ್ಪಷ್ಟವಾಗಿ ಅವರಿಂದ ವ್ಯಕ್ತ ಆಗತ್ತೆ. ಅದಾದ್ಮೇಲೆ ಸುಮ್ಮನಿರ್ತಾರೆ. ಅಂದ್ರೆ ಜ್ಞಾನಕ್ಕೆ ಮುಂದಕ್ಕೆ ಬರುವಂತ ಒಂದು ಭಾಗನೂ ಇರುತ್ತೆ, ಯಾವಾಗಲೂ ಹಿಂದ್ಗಡೆ ಇರತಕ್ಕಂಥ ಒಂದು ಭಾಗನೂ ಇರುತ್ತೆ. ಯಾರು ಅನುಭವದಿಂದ ಜ್ಞಾನವನ್ನು ಜೀರ್ಣಿಸಿಕೊಂಡಿಲ್ಲ, ಜ್ಞಾನನ ಜೀರ್ಣ ಮಾಡ್ಕೋಬೇಕಂದ್ರೆ ಅನುಭವ ಬೇಕು. ಆಯ್ತಾ? ಯಾರು ಅನುಭವದಿಂದ
ಜ್ಞಾನನ ಜೀರ್ಣಿಸಿಕೊಂಡಿಲ್ಲ, ಅವರು ಮಾತೆತ್ತಕ್ಕಿಲ್ಲ ಏನೋ ಒಂದಿಷ್ಟು ಜ್ಞಾನ ಹೇಳ್ತಾ ಇರ್ತಾರೆ, ಬೋಧನೆ ಮಾಡ್ತಾ ಇರ್ತಾರೆ. ಜೀರ್ಣ ಮಾಡ್ಕೊಂಡ ಮೇಲೆ ನೀವು ಬೋಧನೆ ಮಾಡ್ಲಿಕ್ಕೆ ಹೋಗಲ್ಲ, ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ತೀರಾ, ಸುಮ್ಮನಾಗ್ತೀರ. ಅರ್ಥ ಆಯ್ತಾ? ಇದು ತುಂಬಾ ಮುಖ್ಯ. ಜ್ಞಾನ ಅನುಭವದಿಂದ ಜೀರ್ಣವಾದ್ಮೇಲೆ ಅದು ಹಿಂಬದಿಗೆ ಸರಿಯತ್ತೆ, ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ನೀವು ಅವ್ರನ್ನ ಏನಾದ್ರು ಪ್ರಶ್ನೆ ಕೇಳಿದಾಗ ಮಾತ್ರ ಆ ಜ್ಞಾನ ಒಂಚೂರು ಪ್ರಸ್ತುತ ಆಗಿ ಏನೋ ಒಂದಿಷ್ಟು ಉತ್ತರ ಕೊಡುತ್ತೆ ನಿಮಗೆ. ಇಲ್ಲದೆ ಇದ್ರೆ ಅವ್ರು ನೋಡಿದ್ರೆ ಅಜ್ಞಾನಿಗಳ ಥರನೇ ಇರ್ತಾರೆ. ಏನಪ್ಪ ಇವ್ರಿಗೆ ಏನ್ ಗೊತ್ತಿರುತ್ತೆ ಅಂತ ಅನಿಸ್ಬೇಕು, ಆ ಥರ ಇರ್ತಾರೆ. ಅಷ್ಟು ಸರಳವಾಗಿರ್ತಾರೆ, ಯಾಕಂದ್ರೆ ಜ್ಞಾನ ಹಿಂಬದಿಗೆ ಸರಿದೋಗಿರುತ್ತೆ. ಅವ್ರು ನೋಡಿದ್ರೆ ಏನೋ ಪಾಪ ಅಮಾಯಕರು, ಇವ್ರನ್ನ ಕೇಳಿದ್ರೆ ಏನ್ ಗೊತ್ತಾಗತ್ತೆ ಪಾಪ, ಇವ್ರನ್ನ ಏನ್ ಕೇಳೋದು ಬೇಡ, ಬಿಟ್ಬಿಡೋಣ ಅವ್ರನ್ನ ಅಂತ ಅನಿಸುತ್ತವ್ರು. ಅಂದ್ರೆ ಅವರಿಗೆ ಜ್ಞಾನ ಸಾಕಷ್ಟು ಮಟ್ಟಿಗೆ ಅನುಭವದಿಂದ ಕರಗತಾಗಿ ಹಿಂಬದಿಗೆ ಸರಿದಿದೆ. ಸರಿನಾ? ಅನುಭವ ಇನ್ನೂ ಬಂದಿಲ್ಲ ಅಂತಂದ್ರೆ ಜ್ಞಾನ ಮೇಲ್ ಭಾಗದಲ್ಲೇ ಇರುತ್ತೆ, ಮೇಲ್ಪದರದಲ್ಲೇ ಇರುತ್ತೆ. ಮೇಲ್ಪದರದಲ್ಲಿ ಇದ್ದಾಗ ಯಾರೇ ಸಿಕ್ಕಿದ್ರು ದಾರಿನಲ್ಲಿ ಅವರಿಗೆ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅರ್ಥ ಆಯ್ತಾ? ಸೊ ನೀವು ಯಾರನ್ನಾನು ಅಬ್ಸರ್ವ್ ಮಾಡಿ ನೋಡ್ರಿ, ಯಾರು ಸಿಕ್ತವ್ರಿಗೆಲ್ಲ ಬೋಧನೆ ಮಾಡ್ತಿದ್ರೆ ಅರ್ಧ ಗಂಟೆ 1 ಗಂಟೆ ಅಂತಂದ್ರೆ ಇನ್ನೂ ಅನುಭವ ಲೇಪಿತ ಆಗಿಲ್ಲ ಅಂತ. ಅನುಭವ ಲೇಪಿತ ಆಗಿತ್ತು ಅಂತಂದ್ರೆ ಯಾರಿಗೆ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳಿ ಮುಂದಕ್ಕೆ ಹೋಗ್ತಾರೆ, ಅಷ್ಟು, ಅಲ್ಲಿಗೆ ಮುಗೀತು. ಅಂದ್ರೆ ಆ ಹೊತ್ತಿನಲ್ಲಿ ಅವ್ರಿಗೆ ಏನು ಹೇಳ್ಕೊಡ್ಬೇಕು ಅಷ್ಟು ಮಾತ್ರ 1-2 ಭಾಗ ಹೇಳ್ಕೊಟ್ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ತಾರೆ. ಆಯ್ತಿದ್ದನ್ನು ನೀವು ಜೀರ್ಣಿಸ್ಕೊಂಡು ಬನ್ರಿ, ಆಮೇಲೆ ಮುಂದಿನ ಭಾಗ ಚರ್ಚೆ ಮಾಡೋಣ ಅಂತ. ಅರ್ಥ ಆಯ್ತಾ? ಸೊ ಇದು ಬಹಳ ಮುಖ್ಯ. ಇನ್ನೊಂದು ಸೈನ್, ಜ್ಞಾನ ಚೆನ್ನಾಗಿ ಜೀರ್ಣವಾಗಿದ್ರೆ ನಾವು ನಮ್ಮ ಸರದಿಗಾಗಿ ಕಾಯ್ತೀವಿ. ಬೇರೆ ಯಾರೋ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಹಾಕಲ್ಲ. ಮಧ್ಯದಲ್ಲಿ ಬಾಯಿ ಹಾಕ್ತಾ ಇದಾರೆ ಅಂತಂದ್ರೆ ಇನ್ನು ಜ್ಞಾನ ಪರಿಪಕ್ವ ಆಗಿಲ್ಲ, ಅನುಭವ ಮಿಶ್ರಿತವಾಗಿಲ್ಲ, ಅನುಭವ ಲೇಪ ಆಗಿಲ್ಲ. ಅನುಭವ ಲೇಪವಾಗಿರ್ತಕ್ಕಂಥ ಜ್ಞಾನ ಪಡೆದಿರ್ತಕ್ಕಂಥವ್ರು ತಾಳ್ಮೆಯಿಂದ ತಮ್ಮ ಸರದಿಗಾಗಿ ಕಾಯ್ತಾರೆ. ಹಾಗೇನೆ ಬೇರೆಯವರು ಚರ್ಚೆ ಮಾಡ್ಕೊಂಡೆ ಎಲ್ಲ ವಿಚಾರಗಳು ಇತ್ಯರ್ಥ ಆಯ್ತು ಅಂತಂದ್ರೆ ಅವ್ರು ಏನು ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ಬೇರೆಯವರೆಲ್ಲ ಚರ್ಚೆನ ಗಮನಿಸ್ತಾ ಇರ್ತಾರೆ. ಆದ್ರೆ ಒಂದು ವೇಳೆ ಯಾವುದೋ ಒಂದು ಪಾಯಿಂಟ್ ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಅನಿಸಿದಾಗ ಅದನ್ನ ವಿವರಣೆ ಕೊಡ್ಲಿಕ್ಕೆ ಅವರ ಸರದಿಗಾಗಿ ಕಾದು ತಾಳ್ಮೆಯಿಂದ ಅವಕಾಶ ಸಿಕ್ಕಿದಾಗ ಅದ್ರ ಬಗ್ಗೆ ಪ್ರಸ್ತುತ ಮಾಡ್ತಾರೆ. ಇದು ಎರಡನೇದು, ಜ್ಞಾನ ಅನುಭವ ಲೇಪಿತವಾಗಿದೆ. ಸೊ ಯಾರನ್ನು ನೀವು ಪದೇ ಪದೇ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಇನ್ನು ಅನುಭವದ ಕೊರತೆ ಇದೆ. ಆ ಒಂದು ರೀತಿಯಾದಂತ ಏನು ತಾಳ್ಮೆ ಆಗ್ಲಿ ಅಥವಾ ದೃಢತೆ ಆಗ್ಲಿ ಅದಿನ್ನೂ ಬಂದಿಲ್ಲ, ಇನ್ನು ಪಕ್ವ ಆಗಿಲ್ಲ. ಪಕ್ವ ಆಯಿತು ಅಂತಂದ್ರೆ ತಮ್ಮ ಸರದಿಗಾಗಿ ಕಾಯ್ತಾರೆ. ಮೂರನೇ ಕುರುಹು, ಇನ್ನೂ ಜ್ಞಾನ ಅವ್ರಿಗೆ ಚೆನ್ನಾಗಿ ಕರಗತ ಆಗಿಲ್ಲ ಅನ್ನೋದಕ್ಕೆ, ನಾವ್ ಯಾರಿಗೋ ಏನೋ ಕೆಲಸ ಹೇಳಿರ್ತೀವಿ, ಅವ್ರ ಕೆಲಸ ಮಾಡಕ್ ಬಿಡಿದೀರ ಇವ್ರು ಏನೇನೋ ಹೇಳ್ತಾ ಇರ್ತಾರೆ ಮಧ್ಯದಲ್ಲಿ. ಇದು ಕೂಡ ಮೂರನೇದು. ಅಂದ್ರೆ ಗುರುಗಳು ಯಾರಿಗೋ ಕೆಲಸ ಕೊಟ್ಟಿರ್ತಾರೆ, ಆದ್ರೆ ಮಧ್ಯದಲ್ಲಿ ಯಾರೋ ಬಂದು ಅವ್ರ ಕೆಲಸದಲ್ಲಿ ಮಧ್ಯದಲ್ಲಿ ಅಡೆತಡೆ ಆಗಿರ್ತಾರೆ, ಅಥವಾ ಮಧ್ಯದಲ್ಲಿ ಮುನ್ನುಗ್ಗಿ ಬೇರೆ ಏನೇನೋ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಮೂರು ಗುರುತಿದೆಯಲ್ಲ, ನಮ್ಮ ಸರದಿಗಾಗಿ ಕಾಯ್ದೆ ಇರೋದು, ಸಿಕ್ಕದವ್ರಿಗೆಲ್ಲಾನು ಬೋಧನೆ ಮಾಡೋದು, ಮೂರನೇದು ನಮಗೆ ಕೊಟ್ಟಿಲ್ಲದೆ ಇರತಕ್ಕಂಥ ಕೆಲಸದಲ್ಲಿ ಬೇರೆಯವ್ರು ಕೊಟ್ಟಿರ್ತಕ್ಕಂಥ ಕೆಲಸದಲ್ಲಿ ನಮ್ಮ ತಲೆನ ಹಾಕೋದು. ಈ ಮೂರು ಮಾಡಿದಾಗ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನಮ್ಗಿನ್ನು ಜ್ಞಾನ ಪರಿಪಕ್ವ ಆಗಿಲ್ಲ, ಇನ್ನು ಅನುಭವದ ಕೊರತೆ ಇದೆ. ಆಯ್ತಾ? ಯಾವಾಗ ಜ್ಞಾನದಲ್ಲಿ ಅನುಭವದ ಕೊರತೆ ಇರುತ್ತಲ್ವಾ, ಅವಾಗ ನಮ್ಮ ಮನಸ್ಸಿಗೆ ಏನ ಅನ್ಸುತ್ತೆ ಅಂತಂದ್ರೆ ನಾ ಹೇಳಿದ್ರಷ್ಟೇನೆ ಇವ್ರಿಗೆ ಅರ್ಥ ಆಗೋದು, ಬೇರೆ ಯಾರು ಹೇಳಿದ್ರು ಅರ್ಥ ಆಗಲ್ಲ ಅನ್ನೋ ಭಾವನೆ ಇರುತ್ತೆ. ನಾ ಹೇಳಿದ್ರಷ್ಟೇನೆ ಇವ್ರಿಗೆ ಅರ್ಥವಾಗೋದು, ಬೇರೆ ಯಾರು ಹೇಳಿದ್ರು ಕೂಡ ಇವ್ರಿಗೆ ಅರ್ಥವಾಗಲ್ಲ ಅನ್ನೋ ಭಾವನೆ ಇರುತ್ತೆ. ಯಾಕೆ ಹಾಗಿರುತ್ತೆ ಅಂತಂದ್ರೆ
ಆ ಹೇಳ್ತಾ ಇದಾರಲ್ಲ, ನಾ ಹೇಳಿದ್ರೆ ಇವ್ರಿಗೆ ಅರ್ಥವಾಗೋದು ಅಂತ, ಅವ್ರಿಗೆ ಇನ್ನೂ ಅರ್ಥವಾಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಹಂಗ ಅನಿಸುತ್ತೆ. ಅರ್ಥ ಆಯ್ತಾ? ಸೊ ಈ 4 ಚಿಹ್ನೆಗಳಿರುತ್ತೆ. ಈ 4 ಚಿಹ್ನೆನಲ್ಲಿ ಬದಲಾವಣೆ ಆಗತ್ತೆ. ನಾವು ಅನುಭವ ಪಡ್ಕೊಳ್ತಿದ್ದಂಗೆನೆ ಬದಲಾವಣೆ ಆಗತ್ತೆ. ಸೊ ಸಾಮಾನ್ಯವಾಗಿ ಜ್ಞಾನ ಚೆನ್ನಾಗಿ ಪರಿಪಕ್ವ ಆಗಿರೋರು ಸುಮ್ಮನೆ ಇರ್ತಾರೆ. ಎಲ್ಲಾ ಕಡೆನೂ ಅವ್ರ ಜ್ಞಾನನ ತೋರಿಸ್ಕೊಳ್ಲಿಕ್ಕೆ ಹೋಗಲ್ಲ. ಎರಡನೇದು, ಅವರ ಸರದಿಗಾಗಿ ಕಾಯ್ತಾರೆ. ಮೂರನೇದು, ಅವ್ರಿಗೇನ್ ಕೆಲಸ ಕೊಟ್ಟಿರಲಾಗತ್ತೆ ಆ ಚೌಕಟ್ಟಿನಲ್ಲೇ ಕೆಲಸ ಮಾಡ್ತಾರೆ. ನಾಲ್ಕನೇದು, ಈಗ ಹೇಳಿದ್ನಲ್ಲ, ನಾನು ಹೇಳಿದ್ರೇನೆ ಬೇರೆಯವ್ರಿಗೆ ಅರ್ಥ ಆಗೋದು, ಬೇರೆಯವ್ರು ಯಾರು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋ ಭಾವನೆ ಇತ್ತು ಅಂತಂದ್ರೆ ಅದು ಜ್ಞಾನ ಇನ್ನೂ ಪರಿಪಕ್ವ ಆಗಿಲ್ಲ ಅನ್ನೋದರ ಒಂದು ಗುರುತು. ಅರ್ಥ ಆಯ್ತಾ? ಸೊ ಇಷ್ಟಿದೆ. ಸೊ ಜ್ಞಾನ ಯಾವಾಗ ಅನುಭವದಿಂದ ಪರಿಪಕ್ವ ಆಗತ್ತೆ, ಜ್ಞಾನ ಜೀರ್ಣ ಆಗ್ಬೇಕಂತಂದ್ರೆ ಅನುಭವದಿಂದ ಜೀರ್ಣ ಆಗತ್ತೆ. ಕೇವಲ ಮನಸ್ಸಿನಲ್ಲಿ ಮೆಲುಕು ಹಾಕೋದ್ರಿಂದ ಜೀರ್ಣ ಆಗಲ್ಲ. ಮನಸ್ಸಿನ ಸ್ತರದಲ್ಲಿ ಮೆಲುಕು ಹಾಕಿದಾಗ ಭೌತಿಕ ಜ್ಞಾನವಾಗತ್ತೆ. ಆದ್ರೆ ಯಾವಾಗ ಅದಕ್ಕೆ ಅನುಭವ ಸೇರ್ಕೊಳ್ಳುತ್ತೋ ಅವಾಗ ಅದು ಆಧ್ಯಾತ್ಮಿಕ ಜ್ಞಾನವಾಗುತ್ತೆ. ಭೌತಿಕ ಜ್ಞಾನ ಬೇರೆ, ಆಧ್ಯಾತ್ಮಿಕ ಜ್ಞಾನ ಬೇರೆ. ಇಲ್ಲಿ ಬಾಬೂಜಿ ಅವರು ಬರೀತಾ ಇರತಕ್ಕಂಥದ್ದು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ, ಭೌತಿಕ ಜ್ಞಾನದ ಬಗ್ಗೆ ಅಲ್ಲ. ಸ್ಪಷ್ಟ ಆಯ್ತಾ? ಇದನ್ನ ನೀವು ಎಲ್ಲಿ ಬೇಕಾದ್ರೆ ನೋಡ್ಬೋದು. ನೀವು ಎಲ್ಲೆಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಎಲ್ಲ ಕಡೆನೂ ನೋಡ್ಬೋದು. ಹೇಗೆ ನಡೆಸ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಎಲ್ಲ ಕೂಡ. ಇಲ್ಲಿ ಮಾತ್ರ ಅಂತಲ್ಲ, ಎಲ್ಲೋ ನೀವು ಬನಶಂಕರಿಗೆ ಬರ್ತೀರಾ, ಬನಶಂಕರಿಯಲ್ಲಿ ಯಾರೋ ಮಾತಾಡ್ತಿದ್ದಾರೆ, ಅವಾಗ್ಲೂ ಅಷ್ಟೇ ಮಧ್ಯದಲ್ಲಿ ಯಾರೋ ಪದೇ ಪದೇ ಮಾತಾಡ್ತಿದ್ದಾರೆ ಅಂದ್ರೆ ಇನ್ನು ಅವ್ರಿಗೆ ಜ್ಞಾನ ಪರಿಪಕ್ವ ಆಗಿಲ್ಲ ಅಂತ. ನೀವು ಪ್ರಾಯಶಃ ಇಂಗ್ಲಿಷ್ನಲ್ಲಿ ನಾವು ಇಂಗ್ಲಿಷ್ ಸೆಷನ್ ಮಾಡಿದ್ವಲ್ಲ ಕೃಷ್ಣಲ್ಲಿ 10 ಮ್ಯಾಕ್ಸಿಮ್ಸ್, ಯಾರು ಇಂಗ್ಲಿಷ್ನವ್ರು ಬಂದಿದ್ರ? ಇಂಗ್ಲಿಷ್ ಕ್ಲಾಸಿಗೆ ಬಂದಿದ್ರಾ? ಯಾರು ಬಂದಿಲ್ವ ಇಲ್ಲಿರೋರು? ಇಂಗ್ಲಿಷ್ನಲ್ಲಿ ಮಾಡ್ಬೇಕಾದ್ರೆ ಒಬ್ರು ಸಿಸ್ಟರು, ಒಬ್ರು ಬ್ರದರ್ ಯಾವಾಗ್ಲೂ ಪದೇ ಪದೇ ಇಂಟ್ರೂಡ್ ಮಾಡ್ತಾ ಇರೋರು. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಎಲ್ಲದಕ್ಕೂ ಅವ್ರು ಮೂಗು ತೋರಿಸೋರು. ಕಡೆಗೆ ಏನಾಯ್ತು ಅಂತಂದ್ರೆ, ಮೊದಲನೇ ದಿವಸ ಕ್ಲಾಸ್ ಮಾಡೋ ಅಷ್ಟರಲ್ಲಿ ನಾ ಏನಾದ್ರು ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಈ ಸಿಸ್ಟರ್ನು ಈ ಬ್ರದರು ಉತ್ತರ ಕೊಡೋಂಗಿಲ್ಲ, ಇನ್ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು ಅಂತ ಹೇಳಿದೆ. ಯಾಕೆ ಹಂಗೆ ಹೇಳಿದೆ ಅಂತಂದ್ರೆ, ಅವರಿಬ್ರಿಗೂ ಕೂಡ ಜ್ಞಾನ ಸಾಕಷ್ಟು ತುಂಬಿಕೊಂಡಿದ್ದಾರೆ, ಮನಸ್ಸಿನ ಸ್ತರದಲ್ಲಿ ತುಂಬಿಕೊಂಡಿದ್ದಾರೆ, ಅದಿನ್ನೂ ಕರಗತವಾಗಿಲ್ಲ. ಆ ಕರಗತವಾಗದೇ ಇದ್ದಾಗ ಏನಾಗುತ್ತೆ, ಯಾರೇನೇ ಪ್ರಶ್ನೆ ಕೇಳಿದ್ರು, ಯಾರಿಗೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಹೇಳಬೇಕು ಅಂತ ಅನ್ಸುತ್ತೆ. ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಅವರು ಬೇರೆ ಪಾಠ ಕಲ್ತ್ಕೊಂಡ್ರು, ಅದು ಬೇರೆ ವಿಚಾರ. ಬಟ್ ಇದು ಹೆಚ್ಚಿಗೆ ಮಾತಾಡಬೇಕು, ಹೆಚ್ಚಿಗೆ ಬೇರೆಯವರ ವಿಷಯದಲ್ಲಿ ಮೂಗುದುರಿಸ್ಬೇಕು, ನಮಗೆ ಗೊತ್ತಿರತಕ್ಕಂಥ ಪಾಂಡಿತ್ಯನ ಅಥವಾ ಜ್ಞಾನನ ಪ್ರದರ್ಶನ ಮಾಡಬೇಕು. ನಮ್ಮ ಸರದಿಗಾಗಿ ಕಾಯುವಂತ ಅಗತ್ಯ ನನಗಿಲ್ಲ. ನಾನು ಹೇಳಿದ್ರಷ್ಟೇನೆ ಬೇರೆಯವ್ರಿಗೆ ಅರ್ಥವಾಗೋದು, ಇನ್ ಯಾರು ಹೇಳಿದ್ರು ಜಗತ್ತಿನಲ್ಲಿ ಅರ್ಥವಾಗಲ್ಲ. ಈ ಎಲ್ಲ ಧೋರಣೆಗಳಿದೆಯಲ್ಲ, ಇದೆಲ್ಲ ಜ್ಞಾನ ಇನ್ನು ಸರಿಯಾದಂಥ ರೀತಿಯಲ್ಲಿ ಜೀರ್ಣ ಆಗದೆ ಇರತಕ್ಕಂಥ ದ್ಯೋತಕ. ಇದು ಎಲ್ರಿಗೂ ಅನ್ವಯ ಆಗುತ್ತೆ, ನಮಗೂ ಅನ್ವಯ ಆಗುತ್ತೆ, ನಿಮಗೂ ಅನ್ವಯ ಆಗುತ್ತೆ, ಎಲ್ಲ ಅಭ್ಯಾಸಿಗಳಿಗೂ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಸರಿನಾ? ನಾವೆಲ್ಲರೂ ಕೂಡ ಯಾವುದೋ ಒಂದು ಸ್ತರದಲ್ಲಿ, ಯಾವುದೋ ಒಂದು ಸಮಯದಲ್ಲಿ ಈ ಸ್ತರದ ಜ್ಞಾನವನ್ನು ದಾಟಿ ಹೋಗ್ಬೇಕಾಗತ್ತೆ. ನಮ್ಮೆಲ್ಲರಲ್ಲೂ ಇದು ಬರುತ್ತೆ. ಅವರು ನನಗೆ ಬರಲ್ಲ ಅಂತ ಅನ್ಕೋಬೇಡಿ. ಈಗ ಎಲ್ಲವೆಲ್ಲ ಕಲ್ತ್ಕೊಳ್ತಾ ಇದ್ದಾರಲ್ಲ, ಇದೆಲ್ಲ ಕಲ್ತ್ಕೊಂಡ್ಮೇಲೆ ಇದೆಲ್ಲ ಬುದ್ಧಿಯ ಮೇಲ್ ಸ್ತರದಲ್ಲಿ ಕೂತಿರುತ್ತೆ. ಅವಾಗ ಇದೆಲ್ಲ ಹೇಳಿದ್ನಲ್ಲ ನಾನು, ಅದನ್ನ ನೀವು ಎಲ್ಲ ಮಾಡ್ತೀರ. ಆದ್ರೆ ಧ್ಯಾನ ಮಾಡ್ತಾ ಮಾಡ್ತಾ, ಅನುಭವ ಆಗ್ತಾ ಆಗ್ತಾ ಅದು ಹಿಂದಕ್ಕೆ ಸರಿಲಿಕ್ಕೆ ಶುರು ಆಗುತ್ತೆ. ಅದರ ಒತ್ತಡ ಕಡಿಮೆ ಆಗುತ್ತೆ. ಜ್ಞಾನ ಮೇಲ್ಭಾಗದಲ್ಲಿ ಇದ್ದಾಗ ತುಂಬಾ ಒತ್ತಡ ಇರುತ್ತೆ ಅದರಲ್ಲಿ, ಹೊರಗಡೆ ಹೋಗ್ಬೇಕು ಅಂತ. ಅದೇ ಜ್ಞಾನ ಪೂರ್ತಿ ಕರಗತವಾಗಿ ಜೀರ್ಣವಾದಾಗ ನಮಗೆ ಅದು ಒಳಗಡೆ ಇರುತ್ತೆ. ಈಗ ಹೊಟ್ಟೆಗೆ ಊಟ ಮಾಡ್ತೀರಾ ಅಂತ ಇಟ್ಕೊಳ್ರಿ, ಇನ್ನು ಹೊಟ್ಟೆನಲ್ಲೇ ಇರ್ಬೇಕಾದ್ರೆ ಹೊಟ್ಟೆ ಭಾರವಾಗಿ ತುಂಬದಂಗೆ ಇರುತ್ತೆ, ಕರೆಕ್ಟಾ? ಅದೇ ಊಟ ಮಾಡಿದಂಥದ್ದು ಜಠರಕ್ಕೆ ಹೋಗಿ ಜೀರ್ಣ ಆದ್ಮೇಲೆ ಏನನ್ಸುತ್ತೆ? ಹೊಟ್ಟೆ ಭಾರ ಅಂತ ಅನ್ಸುತ್ತಾ?
ಭಾರ ಅಂತ ಅನ್ಸಲ್ಲ ಅಲ್ವಾ, ಭಾರ ಇದ್ದಿದ್ದು ಹೊರಟೋಗುತ್ತಲ್ವಾ ಜೀರ್ಣ ಆದ್ಮೇಲೆ. ಅದೇ ರೀತಿ ಜ್ಞಾನ ಬುದ್ಧಿಯ ಮೇಲ್ಸ್ತರದಲ್ಲಿದ್ದಾಗ ಭಾರ ಅಂತ ಅನಿಸುತ್ತೆ. ಅದೇ ಜ್ಞಾನ ಪರಿಪಕ್ವ ಆಗ್ಲಿಕ್ಕೆ ಶುರು ಆದಾಗ ಅದರಲ್ಲಿ ಹಗುರತೆ ಅನುಭವ ಆಗತ್ತೆ. ಸರಿನಾ? ಇದೆಲ್ಲ ಜ್ಞಾನದ ವಿವಿಧ ಘಟ್ಟಗಳು. ಸೊ ಭೌತಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಭೌತಿಕ ಜ್ಞಾನಕ್ಕೆ ಅನುಭವದ ಲೇಪ ಬಂದಾಗ ಅದು ಆಧ್ಯಾತ್ಮಿಕ ಜ್ಞಾನವಾಗಿ ಮಾರ್ಪಾಡಾಗತ್ತೆ. ಆಧ್ಯಾತ್ಮಿಕ ಜ್ಞಾನ ಹಿನ್ನೆಲೆಗೆ ಸರಿಯುತ್ತೆ. ಹಿನ್ನೆಲೆಗೆ ಸರಿದಾಗ ನಮ್ಮ ಸರದಿಗೋಸ್ಕರ ಕಾಯ್ತೀವಿ, ತಾಳ್ಮೆಯಿಂದ ಇರ್ತೀವಿ. ನಮ್ಮ ಜ್ಞಾನವನ್ನ ಎಲ್ರೂ ಮುಂದೆ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಲ್ಲ. ಯಾರಿಗೆ ಯಾವ ವಿಷಯ ಯಾವ ಸಮಯದಲ್ಲಿ ಎಷ್ಟು ಹೇಳಬೇಕೋ ಅಷ್ಟೇ ಹೇಳ್ತೀರಾ. ಹೇಳ್ಬಿಟ್ಟು ಮತ್ತೆ ಮುಂದಿನ ಸತಿ ಕಂಟಿನ್ಯೂ ಮಾಡ್ತೀರಾ. ಇದು ಅರ್ಥ ಆಗ್ತಿದ್ಯಾ? ಮುಂದಕ್ಕೆ ಹೋಗೋಣ. ಮಮತಾ ಅವರಲ್ಲಿ ನೋಡಿ, ಇಲ್ಲಿ ಎದುರುಗಡೆ ಇದ್ದಾರೆ, ಎದುರುಗಡೆ ಮಾತಾಡ್ತಾ ಇದ್ದಾರೆ. ಕಾಣ್ತಾ ಇದೆ ಎಲ್ರಿಗೂ? ಅಲ್ಲಿ ಕನ್ನಡದಲ್ಲಿ ಒಂದು ಹಾಡಿದೆ, ಬೆಸುಗೆ ಚಿತ್ರದ್ದು. ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೋ ಅಂತ. ಈಗ ಅದೇ ಕತೆ ಮಮತಾ ಅವ್ರದ್ದು. ಯಾರ ಒಲವು ಯಾರ ಕಡೆಗೋ. ಆಯ್ತು, ಕೇಳಿದಿರಾ? ಒಳ್ಳೆ ಹಾಡು ಅದು. ಶುಭ ಮಂಗಳದ ಬೆಸುಗೆದ ಯಾವ ಚಿತ್ರದ್ದು? ಬೆಸುಗೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ಸಿನಿಮಾಗೆ ಹೇಳಿದ್ರೆ ಎಲ್ಲ ಗೊತ್ತಿರುತ್ತೆ. ಇವ್ರಿಗೆಲ್ಲ ನಾನು ಹೇಳ್ಬೇಕು ಎಕ್ಸಾಮಿನರ್ಸ್ಗೆ, ರೀ ಸಿನಿಮಾ ಪೇಪರ್ ಒಂದು ಕೊಡ್ರಿ, ಎಲ್ಲರೂ ಪಾಸ್ ಆಗ್ತಾರೆ ಅಂತ. ಆಯ್ತ್ರಿ. ಅಂದ್ರೆ ನೋಡಿ, ಆಗಿನ ಕಾಲದಲ್ಲಿ ಬಂದಂತ ಹಾಡಿನ ಗುಣಮಟ್ಟ ಈ ಒಂದು ಹಾಡು ಕೇಳಲಿಕ್ಕಾಗಲ್ಲ. ಕಿವಿ ಕರ್ಕಶವಾಗಿರುತ್ತೆ, ಬರೀ ಡಮ 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 ಅಂತ ಗಲಾಟೆ ಮಾಡ್ಕೊಂಡು. ಎಷ್ಟು ಮೃದುವಾಗಿ ಹೃದಯಕ್ಕೆ ಹಗುರವಾಗಿ ಇರ್ತಿತ್ತು ಅಂದ್ರೆ ಹಾಡು, ಪದೇ ಪದೇ ಕೇಳಬೇಕು ಅಂತ ಅನಿಸ್ತಾ ಇತ್ತು. ಭಾವನಾತ್ಮಕವಾಗಿರ್ತಿತ್ತು. ಈ ಒಂದು ಯಾವ ಭಾವನೆನೂ ಇಲ್ಲ, ಬರೀ ಡ್ರಮ್ ಬಡಿಯೋದೊಂದೇ ಭಾವನೆಯಲ್ಲಿ. ಆಯ್ತು. ಏನಿವೆ, ಗೃಹಸ್ಥರಿಗಂತೂ ಅವರು ಬೋಧಿಸುವುದನ್ನೇ ಬಲ್ಲರು. ಅವರಿಂದ ಕಲಿಯುವ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಸುಳಿಯುವುದಿಲ್ಲ. ಅಂತ ಗೃಹಸ್ಥರ ಯೋಗ್ಯತೆಯ ಕಲ್ಪನೆಯು ಈ ಗುರುಗಳಿಗೆ ಆಗುವುದಿಲ್ಲ. ಎಲ್ಲೋ ಸ್ವಲ್ಪ ಮಟ್ಟಿಗೆ ಆದರೂ ಗೃಹಸ್ಥರನ್ನು ಕೇಳುವುದು, ಅವರಿಂದ ಕಲಿಯುವುದು ಅವರ ಮಾನ ಮರ್ಯಾದೆಗಳಿಗೆ ವಿರುದ್ಧವಾಗಿದೆ. ಇದು ಯಾಕಾಯ್ತು ಅಂತಂದ್ರೆ, ಶಂಕರಾಚಾರ್ಯರು ಬಂದು ಏನ್ ಪ್ರತಿಪಾದನೆ ಮಾಡಿದ್ರು ಅಂತಂದ್ರೆ, ಬ್ರಹ್ಮವಿದ್ಯೆ ಅನ್ನೋದು ಕೇವಲ ಸನ್ಯಾಸಿಗಳಿಗಷ್ಟೇ ಮೀಸಲಾಗಿರುತ್ತೆ, ಗೃಹಸ್ಥರಿಗೆ ಅದು ಸಿಗಲ್ಲ ಅಂತ ಪ್ರತಿಪಾದನೆ ಮಾಡಿಬಿಟ್ರು. ಶಂಕರಾಚಾರ್ಯರು ಬಂದಂತ ಸಮಯದಲ್ಲಿ ಏನಾಗಿತ್ತು, ಭಾರತದಲ್ಲಿ ಸಾಕಷ್ಟು ಬೌದ್ಧ ಧರ್ಮ ಪ್ರಚಲಿತದಲ್ಲಿತ್ತು. ಹಿಂದೂ ಧರ್ಮ ಹಿಂಬದಿಗೆ ಹೊರಟೋಗಿತ್ತು ಶಂಕರಾಚಾರ್ಯರು ಬರುವಂತ ಸಮಯದಲ್ಲಿ. ಸೊ ಶಂಕರಾಚಾರ್ಯರ ಕೆಲಸ ಏನಾಗಿತ್ತು ಅಂತಂದ್ರೆ, ಎಷ್ಟೋ ಜನ ಶಂಕರಾಚಾರ್ಯನ ಶಿವನ ಅವತಾರ ಅಂತ ಹೇಳ್ತಾರೆ. ಆದ್ರೆ ಅವ್ರ ಕೆಲಸ ಏನಾಗಿತ್ತು ಅಂತಂದ್ರೆ, ಭಾರತದಲ್ಲಿ ಅವ್ರು ಹುಟ್ಟಿ ಏನ್ ಕೆಲಸ ಮಾಡಬೇಕಿತ್ತು ಅಂತಂದ್ರೆ, ಹಿಂದೂ ಧರ್ಮದ ಪುನರ್ಸ್ಥಾಪನೆ ಮಾಡಬೇಕಿತ್ತು ಭಾರತದಲ್ಲಿ. ಅದು ಅವ್ರ ಜೀವನದ ಒಂದು ಕೆಲಸವಾಗಿತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಭಾರತದಾದ್ಯಂತ ಹಲವಾರು ವರ್ಷಗಳು ಸಂಚಾರ ಮಾಡಿ ಎಲ್ಲಾ ಕಡೆ ಬೇರೆ ಬೇರೆ ವಿದ್ವಾಂಸರನ್ನ, ಸನ್ಯಾಸಿಗಳನ್ನ ತಮ್ಮ ತರ್ಕದಿಂದ ಸೋಲಿಸಿ ಅವರನ್ನ ಅವರ ಶಿಷ್ಯರನ್ನ ಮಾಡಿ ಹಿಂದೂ ಧರ್ಮವನ್ನ ಭಾರತದಾದ್ಯಂತ ಪುನರ್ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಶಂಕರಾಚಾರ್ಯರು 4 ದಿಕ್ಕಿನಲ್ಲೂ ಭಾರತ ಕಡೆ ಹೋಗಿ 4 ಕಡೆ ಮಠ ಸ್ಥಾಪನೆ ಮಾಡಿ, ಒಂದೊಂದು ಮಠಕ್ಕೆ ಒಬ್ಬೊಂದು ಅಧಿಪತಿಯನ್ನಿಟ್ಟು, ಒಂದೊಂದು ಸ್ವಾಮಿಗಳನ್ನ ಅದಕ್ಕೆ ಅಧಿಪತಿಯನ್ನಾಗಿ ಮಾಡಿ ಆ ಶಂಕರ ಮಠ ಅಂತ ಸ್ಥಾಪನೆ ಮಾಡಿದ್ರು ಎಲ್ಲ ಕಡೆ. ಯಾಕೆ ಮಾಡಿದ್ರು ಅಂತಂದ್ರೆ, ಭಾರತದಾದ್ಯಂತ ಹಿಂದೂ ಧರ್ಮದ ಪುನರುತ್ಥಾನವಾಗಬೇಕಿತ್ತು. ಶಂಕರಾಚಾರ್ಯರು ಆ ಕೆಲಸ ಮಾಡಿದ ಮೇಲೆ ಅವರು ಜೀವನದಲ್ಲಿ ತಪ್ಪುಗಳನ್ನು ಮಾಡ್ತಾರೆ, ಅದು ಬೇರೆ ವಿಚಾರ. ಲಾಲಾಜಿಯವರು ಅದ್ರ ಬಗ್ಗೆ ಬೈತಾರೆ, ಶಂಕರಾಚಾರ್ಯ ಹಿಂಗೆ ಮಾಡಬಾರ್ದಿತ್ತು ಅಂತ. ಆದ್ರೆ ಶಂಕರಾಚಾರ್ಯರು 2 ಅಥವಾ 3 ಪ್ರಮುಖ ತಪ್ಪುಗಳನ್ನು ಮಾಡ್ತಾರೆ. ಒಂದೇನ್ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ಅವರು ಗೃಹಸ್ಥರಿಗೆ ಬ್ರಹ್ಮವಿದ್ಯೆ ಲಭ್ಯವಿಲ್ಲ, ಬರೀ ಸನ್ಯಾಸಿಗಳಿಗಷ್ಟೇ ಲಭ್ಯ. ಇದು ಒಂದು ಪ್ರತಿಪಾದನೆ ಮಾಡ್ತಾರೆ. ಎರಡನೇದು ಏನ್ ಪ್ರತಿಪಾದನೆ ಮಾಡ್ತಾರೆ ಅಂತಂದ್ರೆ, ಬ್ರಾಹ್ಮಣರಿಗಷ್ಟೇ ಬ್ರಹ್ಮವಿದ್ಯೆ ಲಭ್ಯ ಇರೋದು, ಬೇರೆ ಜಾತಿಯವರಿಗೆ ಅಥವಾ ಬೇರೆ ವರ್ಣದವರಿಗೆ ಇಲ್ಲ ಅಂತ ಮಾಡ್ಬಿಡ್ತಾರೆ. ಇನ್ನೊಂದು ಮೂರನೇದು ಏನ್ ಮಾಡ್ತಾರೆ ಅಂತಂದ್ರೆ, ಹೆಂಗಸರಿಗೆ ಬ್ರಹ್ಮವಿದ್ಯೆ ಲಭ್ಯವಿಲ್ಲ.
ಬ್ರಹ್ಮವಿದ್ಯೆ ಏನಿದ್ರು ಬರೀ ಗಂಡಸರಿಗಷ್ಟೇ ಅಂತ ಮಾಡ್ಬಿಡ್ತಾರೆ. ಈ ಮೂರು ಕಟ್ಟಳೆಗಳು ಶಂಕರಾಚಾರ್ಯರು ಏನ್ ಮಾಡಿದ್ರು ಅವ್ರ ಕಾಲದಲ್ಲಿ, ಪ್ರಾಯಶಃ ಅವ್ರ ಕಾಲದಲ್ಲಿ ಅಗತ್ಯ ಇತ್ತೇನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಕಟ್ಟಳೆಗಳು ಅವ್ರು ಮಾಡದಿದ್ದು ಇದುವರೆಗೂ ಹಾಗೆ ನಡ್ಕೊಂಡ್ ಬಂದ್ಬಿಟ್ಟಿದೆ ಪಾರಂಪರಿಕವಾಗಿ. ಅದರಿಂದ ಇನ್ನು ಹಿಂದೂ ಧರ್ಮ ಬಿಡಿಸ್ಕೊಂಡು ಹೊರಗಡೆ ಬದ್ಲಿಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಈಗೆಲ್ಲ ನೀವೆಲ್ಲ ತುಂಬಾ ಜನ ಸಿಸ್ಟರ್ಸ್ ಇಲ್ಲಿ ಇದೀರಲ್ವಾ, ಇದೆಲ್ಲ ಕೂಡ ನೋಡಿ, ಶಂಕರಾಚಾರ್ಯ ಏನ್ ಕಟ್ಟಲೆನ ಮಾಡಿದ್ರಲ್ಲ ಅದನ್ನ ಮೀರಿ ಹೋಗ್ತಾ ಇದ್ದೀರಾ. ಬಾಬೂಜಿ ಲಾಲಾಜಿ ನೋಡಿ ಅದನ್ನು ಮೀರಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ರಾಹ್ಮಣರಾಗಿರ್ಬೇಕು ಅಂತ ನಾವೇನ್ ಜಾತಿ ಯಾರ್ದು ಕೇಳಲ್ಲ, ನೀವು ಸನ್ಯಾಸಿಗಳಾಗಿರ್ಬೇಕು ಅಂತ ನಾವೇನ್ ಕಟ್ಟಳೆ ಹಾಕಲ್ಲ, ನೀವು ಹೆಂಗಸರು ಆಗಿರ್ಬಾರ್ದು ಅಂತಲೂ ಕಟ್ಟಳೆ ಹಾಕಲ್ಲ. ಇಲ್ಲಿ ನೋಡಿದ್ರೆ ಸಿಸ್ಟರ್ಸೇ ಜಾಸ್ತಿ ಇದ್ದಾರೆ ಬ್ರದರ್ಸ್ಗಿಂತ, ಅಲ್ವಾ? ಅಲ್ಲಿಗೆ ಶಂಕರಾಚಾರ್ಯ ಏನ್ ಮೂರು ಕಟ್ಟಳೆ ಹಾಕಿದ್ದಲ್ಲ ಆ ಮೂರನ್ನು ದಾಟಿ ಹೋಗ್ತಾ ಇದ್ದೀರಿ. ನೀವೆಲ್ಲ ಸಿಸ್ಟರ್ಸ್ ಇದ್ದೀರಿ, ಗೃಹಸ್ಥರಾಗಿದ್ದೀರಿ, ಬ್ರಾಹ್ಮಣರೇತರ ಆಗಿದ್ದೀರಿ, ಆದ್ರೂ ಕೂಡ ಬ್ರಹ್ಮವಿದ್ಯೆ ಕಲಿತಾ ಇದ್ದೀರಿ. ಅದ್ರಲ್ಲಿ ಏನಿದೆ? ಇವಾಗೆಲ್ಲ ನೀವು ಏನು ಓದ್ತಾ ಇದ್ದೀರಿ, ಕಲಿತಾ ಇದ್ದೀರಿ, ಇವೆಲ್ಲ ಬ್ರಹ್ಮವಿದ್ಯೆಯ ಭಾಗ. ಸರಿನಾ? ಆ ಮೂರು ಕಟ್ಟಳೆಗಳು ಹಾಕಿ ಹಿಂದೂ ಧರ್ಮವನ್ನು ಹೇಗೆ ಶಂಕರಾಚಾರ್ಯರು ಕಟ್ಟಾಕಿದ್ರು, ಈಗ ಅದನ್ನೆಲ್ಲ ಬಿಡಿಸ್ಕೊಂಡು ಮುಂದಕ್ಕೆ ಬೆಳಿಲಿಕ್ಕೆ, ಹಿಂದೂ ಧರ್ಮ ಮುಂದಕ್ಕೆ ಬೆಳಿಲಿಕ್ಕೆ ಲಾಲಾಜಿ ಬಾಬೂಜಿ ಅವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಗೃಹಸ್ಥರನ್ನು ಕೇಳುವುದು, ಅವರಿಂದ ಕಲಿಯುವುದು ಅವರ ಮಾನ ಮರ್ಯಾದೆಗಳಿಗೆ ವಿರುದ್ಧವಾಗುವುದು. ಇದೇ ಅಹಂಕಾರವೇ ಅವರ ಆಸನವನ್ನು ಬುಡಮೇಲು ಮಾಡಿತು. ಕೇವಲ ಶೃಂಗಾರವಷ್ಟೇ ಉಳಿಯಿತು. ಸ್ಥಿತಿಯು ಹೀಗಾದಾಗ ಅದಕ್ಕೆ ಅನುರೂಪವಾದ ಸಂಗತಿಗಳು ಹುಟ್ಟತೊಡಗಿದವು. ಪ್ರತಿಯೊಂದು ಪದಾರ್ಥವು ವಿರೂಪಗೊಂಡಿತು ಮತ್ತು ಅವುಗಳಿಂದ ವಿಕೃತ ಪರಿಣಾಮವು ಉಂಟಾಗತೊಡಗಿತು. ಯೋಗದ ವಾಸ್ತವಿಕತೆಯು ಲುಪ್ತವಾಯಿತು. ಜ್ಞಾನಿಯಾಗಲು ಗಿಳಿಪಾಠ ಒಂದೇ ಸಾಕು ಎನ್ನಲು ರಟಂತಿಯು ಆರಂಭವಾಯಿತು. ರಟಂತಿ ಅಂತಂದ್ರೆ ಬೈಹಾಟ್ ಮಾಡೋದು. ರಟಂತಿಯು ಆರಂಭವಾಯಿತು. ಎಲ್ರು ಕೂಡ ಏನ್ ಮಾಡಿದ್ರು? ವೇದ ಪಾಠನ ಕಂಠಪಾಠ ಮಾಡೋರು. ಆದ್ರೆ ವೇದ ಪಾಠದಲ್ಲಿ ಇರ್ತಕ್ಕಂಥ ಏನು ಮರ್ಮ ಇರ್ತಲ್ಲ ಅದನ್ನ ತಿಳ್ಕೊಡೋದ್ ಕಡೆ ಯಾರು ಹೋಗ್ತಾನೆ ಇಲ್ಲ. ವೇದಗಳು ನಂಗೆ ಬರುತ್ತೆ ಅಂತಂದ್ರೆ ವೇದನ ಕಂಠಪಾಠ ಮಾಡಿ ಕುಡ್ದಿದ್ದೀನಿ ಅಂತ. ಆದ್ರೆ ಅದ್ರಲ್ಲಿ ಇರ್ತಕ್ಕಂಥ ಸತ್ವನ ಅನುಭವಿಸ್ಲಿಕ್ಕೆ ಯಾರು ಮುಂದಕ್ಕೆ ಬರ್ತಾ ಇರಲಿಲ್ಲ. ಇದೊಂದು ಕಥೆ ಇದೆ. ರಾಮಕೃಷ್ಣ ಪರಮಹಂಸದು ಒಬ್ಬ ಸನ್ಯಾಸಿ ರಾಜನ ಹತ್ರ ಬರ್ತಾನೆ. ರಾಜನ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತಂತೆ ರಾಜನಿಗೆ, ರಾಜ, ನಾನು ಎಲ್ಲ ವೇದಗಳು ಭಗವದ್ಗೀತೆ ಎಲ್ಲಾನು ಕಲ್ತ್ಕೊಂಡಿದ್ದೀನಪ್ಪ, ನಾನು ನಿನಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ರಾಜನಿಗೆ. ಅದಕ್ಕೆ ರಾಜ ಎದ್ಕೊಂಡು, ಆಯ್ತು ಸ್ವಾಮಿ, ನನಗೆ ಸಮಯ ಸಿಕ್ಕಿದಾಗ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಅಂತ ಕಳಿಸ್ಬಿಡ್ತಾನೆ ವಾಪಸ್. ಸರಿನಾ? ಸರಿ ಆಯ್ತು, 2-3 ತಿಂಗಳಾಗತ್ತೆ, ರಾಜ ಹೇಳಿ ಕಳಿಸಲ್ಲ. ಮತ್ತೆ ಇವನು ಹೋಗ್ತಾನೆ ರಾಜನ ಹತ್ರ, ನಾನು 3 ತಿಂಗಳು ಮುಂಚೆ ಬಂದಿದ್ದೀನಿ ನಿಮ್ಮ ಹತ್ರ, ನನಗೆ ವೇದ ಉಪನಿಷತ್ತು ಮತ್ತೆ ಭಗವದ್ಗೀತೆ ಎಲ್ಲ ಚೆನ್ನಾಗಿ ಕರಗತ ಆಗಿದೆ, ಹಾಗಾಗಿ ನಾನು ಅದನ್ನ ನಿನಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ರಾಜ ಮತ್ತೆ ಅದೇ ಉತ್ತರ ಹೇಳಿ ಕಳಿಸ್ತಾನೆ, ಆಯ್ತು ಸ್ವಾಮಿ, ನೀವು ಬಂದಿದ್ದು ಒಳ್ಳೇದಾಯ್ತು, ನನಗೆ ಅವಶ್ಯಕತೆ ಬಿದ್ದಾಗ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಅಂತ ಮತ್ತೆ ವಾಪಸ್ ಕಳಿಸ್ತಾನೆ. ಮತ್ತೆ 3 ತಿಂಗಳಾಗತ್ತೆ, ಮತ್ತೆ ಅವ್ನು ರಾಜ ಕರೆಯಲ್ಲ, ಮತ್ತೆ ಅವ್ನು ವಾಪಸ್ ಹೋಗ್ತಾನೆ ರಾಜನ ಹತ್ರ. ಸೊ ಈ ತರ ಹಲವಾರು ಬಾರಿ ಆಗುತ್ತೆ. ಪ್ರತಿ ಸ್ಥಿತಿ ರಾಜ ಅದೇ ಉತ್ತರ ಕೊಡ್ತಾನೆ, ಸಮಯ ಬಂದಾಗ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಅಂತ. ಆಯ್ತಾ? ಈ ಸನ್ಯಾಸಿಗೆ ಈ ರಾಜ ಪ್ರತಿ ಸತಿ ಇದನ್ನೇ ಹೇಳ್ತಾ ಇದ್ದಾನಲ್ವ, ಇದರಲ್ಲಿ ಏನೋ ಮರ್ಮ ಇರಬೇಕು ಅಂತ ಹೇಳ್ಕೊಂಡು ರಾಜನ ಹತ್ರ ಹೋಗೋದನ್ನ ಬಿಡ್ತಾನೆ. ಹಾಗಾದ್ರೆ ಈಗ ನಾ ಏನು ಕಲ್ತ್ಕೊಂಡಿದ್ದೀನಲ್ಲ ಈ ಭಗವದ್ಗೀತೆ ವೇದ ಉಪನಿಷತ್ತನ್ನೆಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಸಾರವನ್ನು ನಾ ತಿಳ್ಕೊಂಡಿದ್ದೀನ ಅಂತ ಹೇಳಿ ಅಂತರ್ಮುಖಿಯಾಗಿ ತನ್ನನ್ನು ತಾನು ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ರಾಜ, ಈ ಸನ್ಯಾಸಿ. ಈಗ ನೋಡಿ ಏನಾಗತ್ತೆ ಅಂತ, ಹಲವಾರು ತಿಂಗಳುಗಳಾಗತ್ತೆ ಈ ಸನ್ಯಾಸಿ ರಾಜನ ಕಡೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಅವನ ಅಂತರ್ಮುಖಿಯಾಗಿ ತಾನೇ ಜ್ಞಾನಿ ಆಗಲು, ಅನುಭವದಿಂದ ಜ್ಞಾನಿ ಆಗಲು ಪ್ರಯತ್ನ ಪಡ್ತಾ ಇದ್ದಾನೆ. ಈಗ ರಾಜಂಗೆ ಹೇಳ್ಕೊಡ್ತೀನಿ ಅಂತ ಹೋಗ್ತಾ ಇಲ್ಲ, ತಾನೇ ಜ್ಞಾನಿ ಆಗ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ. ತಿಂಗಳನ್ ಗಟ್ಲೆ ಕಳೆಯುತ್ತೆ. ರಾಜನ್ಗೆ ಆಶ್ಚರ್ಯ ಆಗುತ್ತೆ, ಇವ್ನು ಯಾರೋ ನನಗೆ ಅದು ಹೇಳ್ಕೊಡ್ತೀನಿ ಇದು ಹೇಳ್ಕೊಡ್ತೀನಿ ಅಂತ ಬರ್ತಿದ್ನಲ್ಲ, ಎಲ್ಲಿ ಬರದೆ ಬಿಟ್ಬಿಡ್ನಲ್ಲ ಇವನು ಅಂತ ಹೇಳಿ ಈಗ ರಾಜ ಏನ್ ಮಾಡ್ತಾನೆ, ಇವನನ್ನ ಹುಡ್ಕೊಂಡು ಕಾಡಿಗೆ ಬರ್ತಾನೆ. ಈ ಸನ್ಯಾಸಿನ ಹುಡ್ಕೊಂಡು ಕಾಡಿಗೆ ಬಂದ್ಮೇಲೆ ಸನ್ಯಾಸಿ ಶಾಂತವಾಗಿ ಒಂದು ಒಳ್ಳೆ ಸ್ಥಿತಿನಲ್ಲಿ, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರೋದನ್ನ ಕಾಣ್ತಾನೆ. ಅವನ ಮುಖದಲ್ಲಿ ಒಂದು ರೀತಿಯಾದಂಥ ತೇಜಸ್ಸು ಬಂದಿರುತ್ತೆ, ಒಂದು ರೀತಿಯಾದಂಥ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ ಅವನ ಮುಖದಲ್ಲಿ. ಶಾಂತಿ, ಸಂತೋಷ, ತೇಜಸ್ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ರಾಜ ಆಗ ಅವನ ಕಾಲ ಹತ್ರ ಬಂದು ಬಿದ್ದು,
ಹಾ, ಈಗ ನಾನು ನಿಮ್ಗೆ ಪಾಠ ಹೇಳಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ನೋಡ್ರಿ, ಹಾಗಾದ್ರೆ ಈಗ ರಾಜನಿಗೆ ಸನ್ಯಾಸಿ ಗುರುನ, ಸನ್ಯಾಸಿಗೆ ರಾಜ ಗುರುನ ನೀವೇ ಇತ್ಯರ್ಥ ಮಾಡ್ರಿ, ಯಾರಿಗೆ ಗುರು ಅಂತ. ಸೊ ಇದು ಆಗಬೇಕು. ನಾವು ಎಲ್ರಿಗೂ ಮೇಲ್ಬಿದ್ದು ಹೇಳ್ಕೊಡಕ್ ಹೋಯ್ತು ಅಂತಂದ್ರೆ ಅವರು ಅದನ್ನ ನಾವು ಮೇಲ್ಬಿದ್ದು ಹೇಳ್ಕೊಡ್ತಿದೀವಿ ಅಂತ ಅವ್ರಿಗೆ ಅದು ಅನುಭವಕ್ಕೆ ಬರುತ್ತೆ, ಭಾರ ಅಂತ ಅನ್ಸುತ್ತೆ ಅವ್ರಿಗೆ. ಅದೇ ಅವ್ರ ಹೃದಯ ಕಲೀಲಿಕ್ಕೆ ತಯಾರಿದ್ದಾಗ ನೀವು ಒಂದ್ ಸ್ವಲ್ಪ ಹೇಳ್ಕೊಟ್ರು ಕೂಡ ಸಂಪೂರ್ಣ ಸತ್ವವನ್ನು ಗ್ರಹಿಸ್ಕೊಂಡ್ಬಿಡುತ್ತೆ. ಸರಿನಾ? ಸೊ ನಮಗೆ ಆ ಜ್ಞಾನ ಅಂತರ್ಗತ ಆಗುವವರೆಗೂ ಕೂಡ ನಾವು ಕಾಯ್ಬೇಕು. ಜ್ಞಾನ ಅಂತರ್ಗತ ಆದ್ಮೇಲೆ ನೀವೇನು ಹುಡ್ಕೊಂಡು ಹೋಗಿ ಹೇಳ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಬೇರೆಯವರೇ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ, ನಮ್ಗೆ ಅದೇ ಹೇಳ್ಕೊಡ್ರಿ ಇದು ಹೇಳ್ಕೊಡ್ರಿ ಅಂತ. ಇಲ್ಲದೆ ಇದ್ರೆ ನಾವು ಮೇಲ್ ಬಿದ್ದವ್ರಿಗೆ ಬಾ ಇದು ಹೇಳ್ಕೊಡ್ತೀನಿ ಬಾ ಬಾ ಅದು ಹೇಳ್ಕೊಡ್ತೀನಿ ಬಾ ಅಂತಂದ್ರೆ ನಮಗೆ ಇನ್ನೂ ಕರಗತ ಆಗಿಲ್ಲ ಅಂತ. ನೋಡ್ರಿ, ಬೇರೆಯವರು ನಮ್ಮನ್ನ ಅರಸ್ಕೊಂಡು ಬಂದಾಗ ನಮ್ಮ ಅಹಂ ತಿಳಿಯಾಗಿದ್ರೆ ಅವ್ರು ನಮ್ಮನ್ನ ಅರಸ್ಕೊಂಡ್ ಬರ್ತಾರೆ. ಅದೇ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ ಅವ್ರ ಮೇಲ್ ಬಿದ್ದಾಗ ನಮ್ಮ ಅಹಂನಿಂದ ಕೆಲಸ ಮಾಡ್ತಾ ಇರ್ತೀವಿ. ಕರೆಕ್ಟಾ? ನಾವು ಅವ್ರ ಮೇಲ್ ಬಿದ್ದು ಹೇಳ್ಕೊಡ್ತೀನಿ ಬಾ ಅಂತ ಬಲವಂತ ಮಾಡ್ತಾ ಇದ್ದೀವಿ. ಅವ್ರ ಹೃದಯ ಮನಸ್ಸಿನ್ನು ತಯಾರಾಗಿಲ್ಲ. ಅದೇ ಅವ್ರ ಹೃದಯ ಮನಸ್ಸು ತಯಾರಾಗಿತ್ತಂತಂದ್ರೆ ಯಾರ ಹತ್ರ ಹೋಗಿ ಕೇಳಿದ್ರೆ ನಮ್ಗೆ ಇದು ಇತ್ಯರ್ಥ ಆಗುತ್ತೆ ಅಂತ ಗೊತ್ತಿರುತ್ತೆ, ಅವ್ರ ಅಂಥ ವ್ಯಕ್ತಿನ ಹುಡ್ಕೊಂಡ್ಬರ್ತಾರೆ. ಅಂಥ ವ್ಯಕ್ತಿ ಯಾರಾಗಿರಬಲ್ಲರು? ಅವರ ಅಹಂ ಅನ್ನೋದೇನಿದೆ ಸಕ್ಕಮಟ್ಟಿಗೆ ತಿಳಿಯಾಗಿದ್ರೆ ಅಂತಹ ವ್ಯಕ್ತಿಗಳನ್ನ ಹುಡ್ಕೊಂಡು ಹೋಗ್ತಾರೆ. ಇನ್ನೊಂದು ಸೈನ್, ಗುರುತು, ನಿಮಗೆ ಜ್ಞಾನ ಚೆನ್ನಾಗಿ ಕರಗತವಾಗಿದೆ, ಅನುಭವ ಲೇಪಿತವಾಗಿದೆ ಅನ್ನೋದ್ರ ಗುರುತು ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಜ್ಞಾನವನ್ನ ಬಿತ್ತರಿಸಕ್ಕೆ ಬೇರೆಯವ್ರನ್ನ ಹುಡ್ಕೊಂಡು ಹೋಗಲ್ಲ, ನಿಮ್ಮ ಹತ್ರ ಜ್ಞಾನ ಕಲೀಲಿಕ್ಕೆ ಬೇರೆಯವರು ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಇದು ಕೂಡ ಇನ್ನೊಂದು ಸೈನ್. ನಿಮಗೆ ಗೊತ್ತಾಯ್ತು? ಹಾ, ಓಕೆ. ಅವಾಗ ನೀವು ಬೇಲ್ ಬಿದ್ದು ಯಾರಿಗೂ ಹೇಳ್ಕೊಡ್ಲಿಕ್ಕೆ ಹೋಗಲ್ಲ. ಯಾರು ನಿಮ್ಮ ಹತ್ರ ಕಲಿಬೇಕು ಅಂತ ಬರ್ತಾರೋ ಅವ್ರ ಹೃದಯ ತಯಾರಾಗಿದೆ, ಮನಸ್ಸು ತಯಾರಾಗಿದೆ, ಅಂತವ್ರಿಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀರ. ಅರ್ಥ ಆಗ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿದೆ ಸೈನ್ಸ್ ಎಲ್ಲ. ಇದು ನೋಡ್ತಾ ಇತ್ತು ಅಂತಂದ್ರೆ ನೋಡಿನೇ ಕಲ್ತ್ಕೊಂಡ್ಬಿಡ್ಬೋದು. ಹಿಂಗಾಗಿದೆ, ಇವ್ರು ಹಿಂಗಿದ್ದಾರೆ, ಇವ್ರು ಹೀಗೆ ಬೆಳೀತಾ ಇದ್ದಾರೆ, ಇದೆಲ್ಲ ನೋಡುವಂತ ಕಣ್ಣುಗಳನ್ನ ದೃಷ್ಟಿಯನ್ನ ಬೆಳೆಸ್ಕೋಬೇಕು. ಸರಿನಾ? ನಾವಿರ್ತಕ್ಕಂಥ ದಿನನಿತ್ಯದ ವಾತಾವರಣದಲ್ಲೇ ಇವೆಲ್ಲ ಆಗ್ತಾ ಇರುತ್ತೆ. ನಾವು ಅದನ್ನು ನೋಡಿ ಕಲಿಯುವಂತ ಒಂದು ಕೆಪಾಸಿಟಿ, ಸಾಮರ್ಥ್ಯ ಬೆಳೆಸ್ಕೋಬೇಕಷ್ಟೆ. ನಾವು ಏನು ಹೇಳುವಂತ ಅವಶ್ಯಕತೆ ಇಲ್ಲ ಯಾರಿಗೂ ಏನನ್ನು, ಸುಮ್ಮನೆ ನೋಡ್ಬೇಕು, ನಾವು ಕಲ್ತ್ಕೋಬೇಕು ಅಷ್ಟೆ. ಸರಿನಾ? ಕಲ್ತ್ಕೊಂಡಾದ್ಮೇಲೆ ನಾವೇ ಕಲ್ತಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತ ನಮ್ಮ ಹೃದಯದಲ್ಲಿ ತಾಳೆ ಹಾಕಿ ನೋಡ್ಬೇಕು. ನನಗೆ ಹಿಂಗ ಅನ್ಸುತ್ತೆ ಅನ್ನೋದಾದ್ರೆ ಯಾಕೆ ಹಿಂಗ ಅನಿಸ್ತಾ ಇದೆ, ಅದಕ್ಕೆ ಏನೇನೆಲ್ಲ ಪಾಯಿಂಟ್ ಇದೆ. ಈಗ ಅನಿಸ್ತಾ ಇದೆ ಅಂತ ಒಂದು ರೀತಿಯಾದಂತ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಮೂಡ್ತು ಅಂತ ಇಟ್ಕೊಳ್ರಿ. ಹಾಗಾದ್ರೆ ಈ ಅಭಿಪ್ರಾಯ ಬಂದಿರೋದಕ್ಕೆ ಯಾವ ಹಿನ್ನೆಲೆ ಇದೆ, ಯಾವ ಕಾರಣಕ್ಕೋಸ್ಕರ ಈ ರೀತಿ ಅಭಿಪ್ರಾಯ ನನಗೆ ಅನಿಸ್ತಾ ಇದೆ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಅನ್ನೋದಕ್ಕೆ ಪಾಯಿಂಟ್ಸ್ ಹಾಕ್ಬೇಕು. ಈ ಎಲ್ಲ ಪಾಯಿಂಟ್ಸ್ ಇಂದ ನನಗೆ ಹೀಗೆ ಅನಿಸ್ತಾ ಇದೆ. ಅವಾಗ ಸುಮ್ಮನೆ ಅನ್ಕೊಳ್ಳಲ್ಲ, ಅದಕ್ಕೆ ಏನಾದ್ರು ಪಾಯಿಂಟ್ಸ್ ಇದ್ರೆ ಮಾತ್ರ ಆ ಆಧಾರದ ಮೇಲೆ ಅನ್ಕೊಳ್ತೀರ. ಸುಮ್ಮನೆ ನೋಡಿ ಅನ್ಕೊಳ್ಲಿಕ್ಕೆ ಆಗಲ್ಲ, ಅದಕ್ಕೊಂದು ಆಧಾರ ಬೇಕು. ಆ ಆಧಾರದ ಪ್ರಕಾರ ನೀವು ನಿಮ್ಮ ಒಂದು ಕಲಿಕೆನ ಮುಂದುವರಿಸ್ತೀರ. ಸರಿನಾ? ಸರಿ, ಮುಂದುವರ್ಸೋಣ ಹಾಗಾದ್ರೆ. ಸರಿ, ಕಂಠಪಾಠ ಒಂದೇ ಸಾಕಾಯ್ತು, ರಟಂತಿಯು ಆರಂಭವಾಯಿತು. ಅದಕ್ಕೆ ಅದನ್ನು ದೊಡ್ಡದಾಗಿ ಹೇಳ್ಕೊಡ್ತಾರೆ. ವೇದ ಎಲ್ಲ ಬರೀ ಕಂಠಪಾಠದಿಂದ ಬಂದಿದೆ, ಯಾರು ಬರ್ದೇ ಇಲ್ಲ ವೇದಗಳನ್ನ ಅಂತ. ಕಂಠಪಾಠದಿಂದ ಬಂದಿದೆ ಸರಿ, ಕಂಠಪಾಠದಿಂದ ಸತ್ವವನ್ನು ಗ್ರಹಿಸಿಕೊಂಡು ಎಷ್ಟು ಜನ ಕಲಿತರು ವೇದಗಳನ್ನ? ವೇದವನ್ನು ಕಂಠಪಾಠ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಸತ್ವ ನಮಗೆ ಗ್ರಹಿಕೆ ಆಗಲ್ಲ. ವೇದವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಆಳದಲ್ಲಿ ಮುಳುಗಿದಾಗ ನಮಗೆ ಅದರ ಸತ್ವ ಹೀರ್ಕೊಂಡು ಆಗ ನಾವು ವೇದ ಪಂಡಿತರಾಗ್ತೀವಿ. ಸರಿನಾ? ವಾಸ್ತವಿಕ ತತ್ವವು ಅವರಿಗೆ ಅಪರಿಚಿತವಾಗಿಯೇ ಉಳಿಯಿತು. ವಾಸ್ತವಿಕ ತತ್ವ ಅಂತಂದ್ರೆ ಸತ್ಯ ತತ್ವ. ಮೂಲದ ಅನುಕರಣ ಮಾಡಲು ಅವರಿಂದ ಆಗಲಿಲ್ಲ. ಇಷ್ಟೇ ಅಲ್ಲ, ಅದರ ವಿರುದ್ಧ ಮಾತುಗಳೇ ಅವರ ವಿಚಾರದಲ್ಲಿ ಬರತೊಡಗಿದವು ಹಾಗೂ ಅದನ್ನೇ ಅವರು ಕಲಿಸತೊಡಗಿದರು. ಒಂದು ವೇಳೆ ಭಕ್ತಿಯ ಕಡೆಗೆ ಒಲಿದರೆ ಮಾನವೀಯ ಗುಣಗಳ ಚಮತ್ಕಾರ ತೋರಿಸತೊಡಗಿದರು. ಜ್ಞಾನದ ಕಡೆಗೆ ಒಲಿದರೆ
ಅವರ ಸ್ವೇಚ್ಛಾಚಾರವು ನಗ್ನ ರೂಪದಲ್ಲಿ ಕಾಣಿಸಿಕೊಳ್ಳತೊಡಗಿತು. ಅವರ ವಲ್ಲಿಯು ಯಾವುದರಿಂದ ತೊಯ್ದಿತ್ತಿತೋ ಅದನ್ನೇ ಅವರು ಹಿಂಡಿಡಿದರು. ಅರ್ಥಾತ್ ಅದರಲ್ಲಿದ್ದ ವಿಚಾರಗಳೇ ಅನ್ಯರಲ್ಲಿ ಸೇರಿದವು. ತಮ್ಮ ಮನಸ್ಸಿನಲ್ಲಿ ಏನೇನೆಲ್ಲ ವಿಚಾರಗಳನ್ನ ತುಂಬಿಕೊಂಡಿದ್ರೋ ಅದೇ ವಿಚಾರಗಳನ್ನ ಬೇರೆಯವ್ರ ಮನಸ್ಸಿನಲ್ಲೂ ತುಂಬಿದ್ರು, ಅಷ್ಟೇ ಮಾಡಿದ್ರು. ವಲ್ಲಿ ಅಂತಂದ್ರೆ ಇಲ್ಲಿ ಬಟ್ಟೆ. ಅವರವರ ವಲ್ಲಿ ಅಂತಂದ್ರೆ ಅವರವರ ಬಟ್ಟೆ ಯಾವುದರಿಂದ ತೊಯ್ದಿದ್ದಿತ್ತೋ ಅದನ್ನೇ ಅವರು ಹಿಂಡಿದರು. ಬಟ್ಟೆ ಹಿಂಡಿದಾಗ ಅದೇ ಕಲರ್ ಬಣ್ಣನೇ ಬರುತ್ತೆ. ನಾನು ಕೆಂಪು ಬಣ್ಣದ ನೀರಿನಲ್ಲಿ ಬಟ್ಟೆನ ಹತ್ತಿದ್ರೆ ಕೆಂಪು ನೀರು ಬರುತ್ತೆ. ನಾನು ನೀಲಿ ಬಣ್ಣದ ಇದರಲ್ಲಿ ಬಟ್ಟೆನ ಹತ್ತಿದ್ರೆ ನೀಲಿ ನೀರು ಬರುತ್ತೆ ಅಲ್ವಾ, ಹಿಂಡಿದ್ರೆ. ಅದೇ ರೀತಿಯಾಗಾಯ್ತು. ಜನಸಾಮಾನ್ಯರು ಅವರ ಸರಳ ನಿಯಮಗಳಿಗೆ ತಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟು ವಸ್ತುತಃ ಅತ್ಯಂತ ವಿಕೃತ ದಶೆಗೆ ಇಳಿದರು. ಜ್ಞಾನ ಪ್ರಾಪ್ತಿಗೆ ವಿರುದ್ಧವಾದ ಸಾಧನಗಳನ್ನೇ ನಾವು ಪ್ರಯೋಗಿಸುತ್ತಿದ್ದರೂ ಜ್ಞಾನಿಗಳೆಂದು ಅನಿಸುವ ಗರ್ವವು ಹಾಗೆಯೇ ಉಳಿದಿದೆ. ಯಾರು ಏನೇ ಹೇಳಿಲಿ ಅವರಿಗೆ ಅದರ ಚಿಂತೆಯಲ್ಲಿ ತಾವು ಆಡುತ್ತಿರುವ ಮಾತುಗಳೇ ಅವರಿಗೆ ಪರಮ ಪ್ರಯೋಜನ. ಸರಿಯಾದ ಮಾತನ್ನು ತಮಗೆ ಹೇಳುವಷ್ಟಾದರೂ ಬೇರೆಯವರಿಗೆ ಅಧಿಕಾರವನ್ನು ಕೊಡುವುದಿಲ್ಲ, ಏಕೆಂದರೆ ಅವರು ತಮ್ಮನ್ನು ತಾವು ಪರಿಪೂರ್ಣರೆಂದು ತಿಳಿಯುವರು. ಆದ್ದರಿಂದಲೇ ಹೀಗೆ ಹೇಳುವ ಸಂಪೂರ್ಣ ಅಧಿಕಾರ ಅವರಿಗಿದೆ. ನಿಯತಿಯು ಯಾವ ಕಡೆಗೆ ಒಯ್ಯಬೇಕೆಂದಿರುವುದು ಎಂಬುದರ ಅರಿವು ಅವರಿಗೆ ಇಲ್ಲ, ಏಕೆಂದರೆ ಅವರೆಲ್ಲಿಗೂ ಅಲ್ಲಿವರೆಗೆ ಇಲ್ಲ. ಇನ್ನು ಮುಂದೆ ಎಚ್ಚರಗಳು ಬೇಕೆಂಬುದನ್ನು ಅವರು ಅರಿಯರು. ಈ ಪುಸ್ತಕದಲ್ಲಿ ವರ್ಣಿಸಲಾದ ಸ್ಥಿತಿಗಳ ಮೇಲೆ ಯಾರಾದರೂ ಪ್ರಭುತ್ವವನ್ನು ಪಡೆದುಕೊಂಡರೆ ಅವರು ನಿಜವಾಗಿಯೂ ಜ್ಞಾನಿಗಳೆನಿಸಿಕೊಳ್ಳಲು ಯೋಗ್ಯರು. ನೋಡಿ, ಇಲ್ಲಿ ಕರೆಕ್ಟಾಗಿ ಹೇಳ್ತಿದ್ದಾರೆ. ಈ ಪುಸ್ತಕದಲ್ಲಿ ಬೇರೆ ಬೇರೆ ಸ್ಥಿತಿಗಳನ್ನ ಏನು ವರ್ಣನೆ ಮಾಡಿದರೆ ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸಿದರೆ ಅವರು ಜ್ಞಾನಿಗಳು ಅಂತ ಅಂದ್ಕೊಳ್ಳಿಕ್ಕೆ ಅರ್ಹರು. ಅದಕ್ಕಿಂತ ಮುಂದೆ ಹೋದರೆ ಗುರುಗಳಾಗಲು ಅರ್ಹರು. ಮತ್ತು ಅದಕ್ಕೂ ಮುಂದೆ ಹೋಗಿ ವಿರಳ ಪುರುಷರೇ ಪಡೆಯುವ ಸ್ಥಿತಿಯನ್ನು ಪಡೆದುದಾದರೆ ಅವರಿಗೆ ಸದ್ಗುರು ಎಂಬ ಯೋಗ್ಯ ಪದ ಶಬ್ದವಾಗಬಲ್ಲದು. ಅದರ ನಂತರ ಅವರಿಗೆ ತಿಳಿದ ಯಾವ ರಹಸ್ಯವೂ ಉಳಿಯುವುದಿಲ್ಲ. ಈ ಪುಸ್ತಕವನ್ನು ನಾನು ಯಾರನ್ನೂ ಆಕ್ಷೇಪಿಸಬೇಕೆಂಬ ವಿಚಾರದಿಂದ ಬರೆದಿಲ್ಲ. ಆದರೆ ಇದರಿಂದ ಜ್ಞಾನಿಗಳೆಂದೆಂದು ಎಣಿಸಿಕೊಳ್ಳುವವರು ಅಹಂಕಾರದಿಂದ ಮುಕ್ತರಾಗಿ ನಿಜತ್ವದಲ್ಲಿ ನೆಲೆಸಲಿ, ಕಾಲ ಪರಿವರ್ತನೆಯಲ್ಲಿ ಅಥವಾ ಒಳ್ಳೆ ಕಾಲವನ್ನು ತರುವುದರಲ್ಲಿ ಸಹಾಯಕರಾಗಲಿ ಎಂಬ ಭಾವನೆಯಿಂದ ಬರೆದಿದ್ದೇನೆ. ಭಗವತ್ ಕೃಪೆಯಿಂದ ಹಾಗೆಯೇ ಆಗಲಿ. ಕಾಲವು ಸುಧಾರಿಸಿಯೇ ತೀರುವುದು. ಆದರೆ ಇಂತಹ ಜನರು ಅದರಲ್ಲಿ ಪಾಲ್ಗೊಂಡರೆ ಮತ್ತಷ್ಟು ಒಳ್ಳೆಯದಾಗುವುದು. ಸರಿ, ಇಲ್ಲಿ ನಿಲ್ಸೋಣಂತೆ. ನಾಳೆ 274 ಮುಂದಿನ ಮುನ್ನುಡಿ ಇದೆಯಲ್ಲ, ಅಲ್ಲಿಂದ ದಾಜಿಯವರ ಮುನ್ನುಡಿ ಅನ್ಸತ್ತಿದು, ಇಲ್ಲ ವರದಾಚಾರ್ಯವರ ಮುನ್ನುಡಿ, ಇದನ್ನು ಓದಿ ನಂತರ ಮುಂದುವರ್ಸ್ಕೊಂಡು ಹೋಗೋಣಂತೆ. ಸರಿನಾ? ಆಯ್ತು ಕಣ್ರಿ. ಸುಮಾರು ವಿಚಾರಗಳು ಇವತ್ತು ಚರ್ಚೆಗೆ ಬಂದವು. ಏನಾದ್ರು ಪ್ರಶ್ನೆಗಳಿದೆಯಾ ಇವತ್ತು ಚರ್ಚೆ ಮಾಡಿದ್ರಲ್ಲಿ? ಏನು ಚರ್ಚೆ ಮಾಡ್ಲಿಕ್ಕಿಲ್ಲ ಬ್ರದರ್, ಬೆಸುಗೆ ಹಾಡು ನೋಡ್ಬೇಕಷ್ಟೇ ನಾನು ಇವಾಗ ಅಂತ ಕೇಳ್ತೀರ. ಬ್ರದರ್, ಏನ್ರಿ? ಜ್ಞಾನದ ಕಡೆಗೆ ಒಲಿದರೆ ಅವರ ಸ್ವೇಚ್ಛಾಚಾರವು ನಗ್ನ ರೂಪದಲ್ಲಿ ಕಾಣಿಸಿಕೊಳ್ಳತೊಡಗಿತ್ತು. ಸ್ವಲ್ಪ ಅದರ ಬಗ್ಗೆ ಎಕ್ಸ್ಪ್ಲೇನ್. ಸ್ವೇಚ್ಛಾಚಾರ ಅಂತಂದ್ರೆ ಜ್ಞಾನಕ್ಕೆ ವಿರುದ್ಧವಾಗಿ ಇರತಕ್ಕಂತ ಆಚಾರಗಳು ಅದು ಕೂಡ ವ್ಯಕ್ತ ಆಗ್ಲಿಕ್ಕೆ ಶುರು ಆಯ್ತು. ಯಾಕೆಂದ್ರೆ ಜ್ಞಾನ ನೋಡ್ರಿ, ಜ್ಞಾನ ಪರಿಪೂರ್ಣವಾದಾಗ, ಅದು ಹೃದಯದಲ್ಲಿ ಕರಗತವಾಗಿ ಸಂಪೂರ್ಣವಾಗಿ ಜೀರ್ಣವಾದಾಗ ಅದಕ್ಕೆ ತಕ್ಕಂಗೆ ಇರತಕ್ಕಂತ ಆಚಾರ ವಿಚಾರಗಳು ಬರುತ್ತೆ. ಅದೇ ಜ್ಞಾನ ಇನ್ನೂ ಜೀರ್ಣವಾಗದೇ ಇದ್ದಾಗ ಅದಕ್ಕೆ ತಕ್ಕಂಗೆ ಇರತಕ್ಕಂತ ಆಚಾರ ವಿಚಾರಗಳು ಬರುತ್ತೆ. ಸೊ ನಮ್ಮ ಆಚಾರ ವಿಚಾರಗಳು ಜ್ಞಾನ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಪರಿಪಕ್ವವಾಗಿದೆ ಅನ್ನೋದನ್ನ ದ್ಯೋತಕ ಮಾಡುತ್ತೆ. ಸೊ ಯಾರಿಗೆ ಜ್ಞಾನ ಇನ್ನೂ ಪರಿಪಕ್ವವಾಗಿಲ್ವೋ ಅವರ ಆಚಾರ ವಿಚಾರಗಳು ರಿಫೈನ್ ಆಗಿರಲ್ಲ, ಸೂಕ್ಷ್ಮಗೊಂಡಿರಲ್ಲ. ಆಯ್ತಾ? ಒಳಗಡೆ ತಕ್ಕ ಮಟ್ಟಿಗೆ ಒಂಚೂರು ಜ್ಞಾನ ಇರ್ಬೋದು ಭೌತಿಕ ಸ್ತರದಲ್ಲಿ, ಆದರೆ ಆಚಾರ ವಿಚಾರಗಳಲ್ಲಿ ಅದು ವ್ಯಕ್ತವಾಗಲ್ಲ. ನಿನ್ನೆ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತೀವಿ, ಮೊದಲು ಸ್ಥಿತಿ ಹೃದಯದಲ್ಲಿ ವ್ಯಕ್ತವಾಗತ್ತೆ, ಆ ಸ್ಥಿತಿಯ ಪ್ರಭಾವ ಮನಸ್ಸಿನ ಮೇಲೆ ಆಗತ್ತೆ, ಮನಸ್ಸಿನ ಮೇಲೆ ಆದ ಪ್ರಭಾವದಿಂದ ನಮ್ಮ ದೇಹ ಕೂಡ ಆ ಸ್ಥಿತಿಯ ಪ್ರಭಾವಕ್ಕೆ ಒಳಪಡುತ್ತೆ. ಸೊ 3 ಸ್ತರದಲ್ಲಿ ಕೆಲಸ ಆಗ್ಬೇಕು. ಸೊ ಇಲ್ಲೇನಾಗತ್ತೆ, ಹೃದಯದ ಸ್ಥಿತಿನೇ ಬಂದಿಲ್ಲ ಅಂತಂದ್ರೆ, ಬೌದ್ಧಿಕ ಸ್ತರದಲ್ಲೇ ಜ್ಞಾನ ಇತ್ತು ಅಂತಂದ್ರೆ ಹೃದಯದಲ್ಲಿ ಸ್ಥಿತಿ ಬಂದಿಲ್ಲ. ಯಾವಾಗ ಹೃದಯದಲ್ಲಿ ಸ್ಥಿತಿ ಬರಲ್ವೋ ಅದು ಭೌತಿಕವಾಗಿರ್ತಕ್ಕಂಥ ಜ್ಞಾನದ ಮೇಲೆ ಪ್ರಭಾವ ಬೀರಲ್ಲ. ಮನಸ್ಸಿನ ಮೇಲೆ ಭೌತಿಕವಾಗಿ ಇರತಕ್ಕಂಥ ಜ್ಞಾನದ ಮೇಲೆ ಪ್ರಭಾವ ಬೀರದೇ ಇದ್ದಾಗ ಏನಾಗುತ್ತೆ, ಅದು ನಮ್ಮ ನಡೆನುಡಿನಲ್ಲಿ ವ್ಯಕ್ತವಾಗಲ್ಲ.
ನಡೆನುಡಿನಲ್ಲಿ ವ್ಯಕ್ತ ಆಗ್ತಕ್ಕಂಥ ಜ್ಞಾನ ಅಂತಂದ್ರೆ ಅದು ಪರಿಪೂರ್ಣವಾದಂಥ ಜ್ಞಾನ, ಸಾಕಷ್ಟು ಮಟ್ಟಿಗೆ ಜೀರ್ಣ ಆಗಿರ್ತಕ್ಕಂಥ ಜ್ಞಾನ ನಮ್ಮ ನಡೆನುಡಿನಲ್ಲಿ ವ್ಯಕ್ತವಾಗುತ್ತೆ. ಸರಿನಾ? ನೋಡ್ರಿ, ನಿನ್ನೆ ಮೊನ್ನೆ ಇಲ್ಲಿ ನನ್ನ ಆದಂಥ ಅನುಭವದಿಂದ ಒಂದೆರಡು ಪಾಯಿಂಟ್ಗಳನ್ನು ಹೇಳ್ತೀನಿ. ನಾವು ಯಾವುದೋ ಕೆಲಸಕ್ಕಾಗಿ ಕೂತಿರ್ತೀವಿ ಅಂತ ಇಟ್ಕೊಳ್ರಿ. ನಮ್ಮ ಅಭ್ಯಾಸಿಗಳು ತಮ್ಮ ಕೆಲಸ ಏನಿರುತ್ತೆ ಅದನ್ನ ಸಾಧನೆ ಮಾಡ್ಕೋಬೇಕು ಅಂತ ಹೇಳಿ ಮುನ್ನುಗ್ತಾರೆ ಮಧ್ಯದಲ್ಲಿ. ಅದು ಮಾಡಿದ್ರೆ ಇನ್ನು ಅವರಿಗೆ ಜ್ಞಾನ ಪರಿಪಕ್ವವಾಗಿಲ್ಲ ಅಂತ. ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು. ಈಗ ನೀವೇ ನೋಡ್ರಿ, ಮನೆಯಲ್ಲಿ ದೇವ್ರ ದೀಪ ಹಚ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ. ತಿಂಡಿ ತಿಂತ ತಿಂತ ದೇವ್ರ ದೀಪ ಹಚ್ತೀರಾ? ಯಾರಾದ್ರು ತಿಂಡಿ ತಿಂತ ತಿಂತ ದೇವ್ರ ದೀಪ ಹಚ್ತೀರಾ? ಒಂದ್ ಲೋಟ ಒಂದು ತಟ್ಟೆ ತಿಂಡಿ ಇಟ್ಕೊಂಡ್ಬಿಟ್ಟು ಒಂದ್ ಚಮಚ ತಿನ್ನೋದು, ಒಂದು ದೇವ್ರ ದೀಪ ಹಚ್ಚೋದು ಮಾಡ್ತೀರಾ ಯಾರಾದ್ರು? ಇಲ್ಲ ಬ್ರದರ್. ಇಲ್ಲ ಅಲ್ವಾ? ಅಂದ್ರೆ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿನ ಸಂಪೂರ್ಣ ಗಮನವನ್ನ ಆ ಕೆಲಸಕ್ಕೆ ಕೊಡ್ತೀರಾ. ಕರೆಕ್ಟಾ? ಆ ಕೆಲಸ ಮುಗಿದ ಮೇಲೆ ಮತ್ತೊಂದು ಕೆಲಸಕ್ಕೆ ಹೋಗ್ತೀರಾ. ಅದೇ ರೀತಿಯಾಗಿ ಬೇರೆ ಬೇರೆಯವರು ನಮ್ಮ ಆಶ್ರಮಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಆ ಕೆಲಸದ ಒಂದು ಜೊತೆಯಾಗಿ ಹೋಗ್ತಕ್ಕಂಥ ವಿಚಾರಗಳು ಅಥವಾ ಪ್ರಶ್ನೆಗಳನ್ನೇ ಕೇಳಬೇಕು ಹೊತ್ತು ಕೊಡೋನು. ಆ ಕೆಲಸಕ್ಕೆ ವಿರುದ್ಧವಾದಂಥ ಅಥವಾ ವ್ಯತಿರಿಕ್ತವಾದಂಥ ಪ್ರಶ್ನೆಗಳು ಕೆಲಸಗಳನ್ನ ಕೇಳಲಿಕ್ಕೆ ಹೋಗಬಾರ್ದು. ಇದು ನಮ್ಮ ಮನಸ್ಸಿನ ಬುದ್ಧಿಶಕ್ತಿ ಪಕ್ವ ಆಗಿರೋದನ್ನ ತೋರಿಸುತ್ತೆ. ಇದರೇನ್ ಮಾಡ್ತೀವಿ ನಾವು? ನಮ್ಮ ಅನಿಸಿಕೆಗಳ ಪ್ರಕಾರ ನಾವು ಬೇರೆ ಬೇರೆ ವ್ಯಕ್ತಿಗಳನ್ನ ಆಶ್ರಮಕ್ಕೆ ತಂದಿರ್ತೀವಿ. ಆಶ್ರಮಕ್ಕೆ ತಂದಿದ್ದಾಗ ಬೇರೆ ಬೇರೆ ಏನೇನೋ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗ್ತೀವಿ. ಸಿಟ್ಟಿಂಗ್ ತಗೊಳ್ಳಿಕ್ಕೆ ಹೋದಾಗ ಆರೋಗ್ಯದ ಸಮಸ್ಯೆ ಚರ್ಚೆ ಮಾಡ್ತೀರಿ, ಆರೋಗ್ಯದ ಸಮಸ್ಯೆ ಚರ್ಚೆ ಮಾಡ್ಬೇಕಾದ್ರೆ ಆಧ್ಯಾತ್ಮದ ಕೇಳ್ತೀರಿ, ಆಧ್ಯಾತ್ಮದ ಸಮಸ್ಯೆ ಬರಬೇಕಾದ್ರೆ ಬೇರೆ ಇನ್ನೇನೋ ಕೇಳ್ತೀರಿ, ಲೌಕಿಕ ವಿಚಾರ ಕೇಳ್ತೀರಿ. ಆ ರೀತಿ ಇರಬಾರ್ದು. ನಾವು ಯಾವಾಗಲೂ ಕೂಡ ಯಾರ ಜೊತೆ ನಾವು ಇದ್ದಾಗ ಅವ್ರು ಆ ಸಮಯದಲ್ಲಿ ಯಾವ ಒಂದು ಸ್ತರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಅವ್ರ ಜೊತೆ ನಡ್ಕೋಬೇಕು. ಆವಾಗ ನಮ್ಗೆ ಅವರಿಂದ ಹೆಚ್ಚಿನ ಲಾಭ ಆಗುತ್ತೆ. ಅರ್ಥ ಆಯ್ತಾ? ಅವ್ರನ್ನ ಈ ಕಡೆ ಆ ಕಡೆ ಎಳಿತಾ ಇತ್ತು ಅಂತಂದ್ರೆ ನಮ್ಮ ಮನಸ್ಸಿನ್ನು ಪರಿಪಕ್ವ ಆಗಿಲ್ಲ ಅಂತ. ಸಾಮಾನ್ಯವಾಗಿ ನಾವು ಮುಗ್ಧರಾಗಿ ಇದೆಲ್ಲ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೆಲವು ಸತಿ ಅನ್ಸುತ್ತೆ. ಆದ್ರೆ ಇದು ಮುಗ್ಧತೆ ಅಲ್ಲ, ಇದು ಅಜ್ಞಾನ. ಅಜ್ಞಾನದಿಂದ ಕೂಡಿರ್ತಕ್ಕಂಥ ಮುಗ್ಧತೆ ಬೇರೆ, ಜ್ಞಾನದಿಂದ ಪರಿಪಕ್ವ ಆದ್ಮೇಲೆ ಬರ್ತಂತ ಮುಗ್ಧತೆ ಬೇರೆ ಅಲ್ವಾ? ನಾವು ನಿನ್ನೆ ಮಾತಾಡಿದ್ವಲ್ಲ, ಅಜ್ಞಾನದ ಮುಗ್ಧತೆಯಿಂದನೇ ನಮ್ಗೆಲ್ಲ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯವಾಗಿದ್ದಿದ್ರೆ ನಾವೆಲ್ಲ ಸಣ್ಣ ಹುಡುಗರಾಗಿರ್ಬೇಕಾದ್ರೆ ಮುಗ್ಧರಾಗೇ ಇದ್ವಿ. ಆದ್ರೆ ಆ ಮುಗ್ಧತೆಗೆ ಆಧಾರ ಯಾವುದು? ಅಜ್ಞಾನ. ಬರೀ ಮುಗ್ಧತೆಯಿಂದನೇ ನಮಗೆ ಸಾಕ್ಷಾತ್ಕಾರ ಆಗೋದಾಗಿದ್ರೆ ನಾವೆಲ್ರಿಗೂ ಕೂಡ ಇಷ್ಟೊಂದು ಸಾಕ್ಷಾತ್ಕಾರ ಆಗೋಗಿರ್ಬೇಕಿತ್ತು ಅಲ್ವಾ? ಯಾಕಂದ್ರೆ ಮುಗ್ಧತೆ ಆಧಾರ ಮೇಲೆ ತಾನ ಹೇಳದ್ ನಾವು. ಆದ್ರೆ ಯಾವ ಮುಗ್ಧತೆಯ ಆಧಾರದ ಮೇಲೆ ಸಾಕ್ಷಾತ್ಕಾರ ಆಗುತ್ತೆ? ಜ್ಞಾನದ ಪರಿಪೂರ್ಣ ಸ್ಥಿತಿಯ ಮುಗ್ಧತೆಯ ಆಧಾರದ ಮೇಲೆ ಸಾಕ್ಷಾತ್ಕಾರ ಆಗುತ್ತೆ. ಅಜ್ಞಾನದ ಸ್ಥಿತಿಯಲ್ಲಿ ಇದ್ದುಕೊಂಡು ಮುಗ್ಧತೆಯಲ್ಲಿದ್ದಾಗ ಸಾಕ್ಷಾತ್ಕಾರವಾಗಲ್ಲ. ಅರ್ಥ ಆಯ್ತಾ? ಆಯ್ತು ಕಣ್ರಿ. ಸೊ ಸ್ವಲ್ಪ ತಡ ಆಯ್ತು. ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ನಮ್ಗೆ ಒಂಚೂರು ಟೈಮಿಂಗ್ ವ್ಯತ್ಯಾಸ ಆಗ್ತಾ ಇದೆ. ಸರಿನಾ? ಇಲ್ಲಿ ನಾವು ಕನ್ನಡ ಕ್ಲಾಸ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅವ್ರು ಬ್ರೇಕ್ಫಾಸ್ಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ಅನಿವಾರ್ಯವಾಗಿ ನಾವು ಇಂಗ್ಲಿಷ್ ಕ್ಲಾಸು ಕನ್ನಡ ಕ್ಲಾಸ್ ಮಧ್ಯದಲ್ಲಿ ಹೋಗಿ ನಮ್ಮ ಬ್ರೇಕ್ಫಾಸ್ಟ್ ಮಾಡೋ